गुरुभ्यो नमः हरिः ओम् योऽन्तः प्रविश्य मम वाचमिमां प्रसुप्तां सञ्जीवयन्ति किल शक्तिधरस्फुटाम्नां पुण्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः भवति दुनुभावादेडमोकोऽपि वाग्मी जडमतिरभिजन्तुर्जायते प्राज्ञमूलिः सकलवचनचेतो देवता भारती सा ममचिदत्तां सन्निधिं मानसे च तपो विद्याविरक्त्यादिसद्गुणोघाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय धर्मरताय च भजतां कल्पवृक्षाय नमतां कामधेनवे ब्रह्मचर्य हरिप्रीति सुविद्यावादशालिनः इष्टदान् पुष्टवत्रेणः विद्यामान्यान् नमः श्रीगुरुभ्यो नमः हरि ओम् ಜಗನ್ನಾಥದಾಸರು ಹರಿಕಥಾಮೃತಸಾರದ ಕರುಣಾಸಂಧಿಯಲ್ಲಿ ಭಗವಂತನ ಕಾರುಣ್ಯದ ವಿಚಾರವನ್ನು ನಮ್ಮ ಮುಂದೆ ತೆರೆದಿಡುತ್ತಾ ಇದ್ದಾರೆ. ಭಗವಂತ ಎಷ್ಟು ಕರುಣಾಳು ಎಂಬುದಕ್ಕೆ ಅವನ ಕಾರುಣ್ಯದ ವಿಚಾರವನ್ನು ಜಗನ್ನಾಥದಾಸರು ಹೇಳುತ್ತಾರೆ. ಶ್ರೀಮುಕುಂದನ ಪರಮಮಂಗಳ ನಾಮ ನರಕಸ್ಥರನು ಸಲಹಿತು ಪಾಮರರ ಪಂಡಿತರನಿಸಿ ಪುರುಷಾರ್ಥ ಕೊಡುತ್ತಿಹುದು. ಅವನನ್ನು ಯಾರು ಸ್ತೋತ್ರ ಮಾಡ್ತಾರೆ, ಅವನನ್ನು ಯಾರು ಅಚಲವಾಗಿ ನಂಬ್ತಾರೋ ಅಂಥವರಿಗೆ ಭಗವಂತನ ನಾಮ ಎಂಬುದು ಅದು ಅತ್ಯಂತ ಒಂದು ಉದ್ಧಾರ ಮಾಡತಕ್ಕಂತಹ ನಾಮ ಎಂಬುದಾಗಿ ಜಗನ್ನಾಥದಾಸರು ಹೇಳುತ್ತಾರೆ. ಅದಾದ ಮೇಲೆ ಪುರುಷಾರ್ಥ ಕೊಡುತ್ತಿಹುದು ಎಂಬುದಾಗಿ ಒಂದು ಮಾತನ್ನು ಹೇಳುತ್ತಾರೆ. ಮುಖ್ಯವಾಗಿ ಬೇಕಾಗಿರತಕ್ಕಂತಹ ಪುರುಷಾರ್ಥಗಳು ಅಂದರೆ ಎಲ್ಲರೂ ಕೂಡ ಕೇಳುವಂತಹದ್ದು ಧರ್ಮಾರ್ಥ ಕಾಮಮೋಕ್ಷಾಖ್ಯ ಚತುರ್ವಿಧ ಪುಣ್ಯ ಪುರುಷಾರ್ಥ ಸಿದ್ಧ್ಯರ್ಥಂ ಅಂತ ನಾವು ಹೇಳುವಂತಹದ್ದು. ಅದರಲ್ಲಿ ಆ ಪುರುಷರಿಂದ ಅರ್ಥ್ಯಮಾನವಾದಂತಹ ಮುಖ್ಯವಾಗಿ ಅದರಲ್ಲಿ ಎಲ್ಲದಕ್ಕಿಂತಲೂ ಕೂಡ ಅತೀ ಅವಶ್ಯಕವಾಗಿ ಬೇಕಾಗಿರತಕ್ಕಂತಹ ಮೋಕ್ಷವನ್ನು ನೀಡತಕ್ಕಂತಹ ಸಾಮರ್ಥ್ಯವುಳ್ಳದ್ದು ಈ ಭಗವಂತನ ನಾಮ ಎಂಬುದಾಗಿ ಜಗನ್ನಾಥದಾಸರು ಭಗವಂತನ ನಾಮದ ಅವನ ನಾಮಸ್ಮರಣೆಯದ ಮಹತ್ವವನ್ನು ನಮ್ಮ ಮುಂದೆ ಜಗನ್ನಾಥದಾಸರು ತೆರೆದಿಡುತ್ತಾ ಇದ್ದಾರೆ. ಅದಾದ ಮೇಲೆ ಮುಂದೆ ಜಗನ್ನಾಥದಾಸರು ಆ ಭಗವಂತ ಯಾವುದಕ್ಕೆ ಅವನು ಒಲಿಯುತ್ತಾನೆ, ಭಗವಂತ ಯಾರ ವ್ಯವಸ್ಥೆಗೋಸ್ಕರವಾಗಿ ಭಗವಂತ ಒಲಿಯುತ್ತಾನೆ ಅಂತ ಕೇಳಿದಾಗ ಅದಕ್ಕೆ ಬೇಕಾಗಿರತಕ್ಕಂತಹ ದೃಷ್ಟಾಂತವನ್ನು ಜಗನ್ನಾಥದಾಸರು ಹರಿಕಥಾಮೃತಸಾರದಲ್ಲಿ ಕೊಡ್ತಾರೆ. ಭಗವಂತ ಯಾವುದಕ್ಕೆ ಒಲಿಯುತ್ತಾನೆ ಅಂತ ಕೇಳಿದಾಗ ಆ ವಿಚಾರವನ್ನು ನಮ್ಮ ಮುಂದೆ ಹೇಳ್ತಾರೆ ಜಗನ್ನಾಥದಾಸರು. ಮನದೊಳಗೆ ಸುಂದರ ಪದಾರ್ಥವನೆನೆದು ಕೊಡೆ ಕೈಗೊಂಡು ಬಲು ನೂತನ ಶೋಭಿತ ಗಂಧ ಸುರಸೋಪೇತ ಫಲರಾಶಿ ದಿವಹಗಳಂತೆ ಕೊಟ್ಟವರನ್ನು ಸದಾ ಸಂತೈಸುವನು ಸದ್ಗುಣವ ಕದ್ದವರ ಅಘವ ಕದಿವನು ಅನಘನೆಂದಿನಿಸಿ ಎಂಬುದಾಗಿ ಜಗನ್ನಾಥದಾಸರು ಭಗವಂತನ ಮಾನಸಿಕ ಪೂಜೆಗೆ ಭಗವಂತ ಯಾವುದಕ್ಕೆ ಒಲಿಯುತ್ತಾನೆ ಅದರ ವಿಚಾರವನ್ನು ನಮ್ಮ ಮುಂದೆ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಭಗವಂತ ಯಾವುದಕ್ಕೆ ಒಲಿತಾನೆ, ಯಾರ ಹಿಂದೆ ಬರ್ತಾನೆ ಅಂತ ಕೇಳಿದರೆ ಮುಖ್ಯವಾಗಿ ಹೇಳ್ತಾರೆ, ಯಾವುದೋ ಒಂದು ನಾವು ದೇವರ ಬಳಿಯಲ್ಲಿ ಕೇಳುವಂತಹದ್ದು ಏನು ಅಂತ ಕೇಳಿದರೆ ನಮಗೆ ಅತ್ಯಂತ ಬೇಕಾಗಿರತಕ್ಕಂತಹದ್ದನ್ನು ನಾವು ಕೇಳುತ್ತೇವೆ. ಮನದೊಳಗೆ ದೇವರಿಗೆ ಮುಖ್ಯವಾಗಿ ಬೇಕಾಗಿರತಕ್ಕಂತಹದ್ದು ನಮ್ಮ ಮನಸ್ಸು.
ನಾವು ನಿನ್ನೆಯ ದಿನ ನಾನು ಒಂದು ಮಾತನ್ನು ಹೇಳಿದ್ದೆ. ಅದೇನು ಅಂತಂದರೆ, ದೇವರಿಗೆ ಯಾವುದು ಬೇಕೋ ಅದನ್ನು ನಾವು ಕೊಡೋದಿಲ್ಲ, ದೇವರಿಗೆ ಯಾವುದು ಬೇಡವೋ ಅದರಲ್ಲಿ ನಾವು ವಿಶಿಷ್ಟವಾಗಿರತಕ್ಕಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೇವೆ. ದೇವರು ಏನು ಕೇಳ್ತಾನೆ ಅಂತ ಕೇಳಿದರೆ, 8 ವಿಧವಾಗಿರತಕ್ಕಂತಹ ಪುಷ್ಪವನ್ನು ನಿತ್ಯದಲ್ಲೂ ಕೂಡ ದೇವರಿಗೆ ಕೊಡಬೇಕು ಅಂತ ನಾವು ಹೇಳ್ತೇವೆ. ಯಾವುದು ಆ 8 ವಿಧವಾಗಿರತಕ್ಕಂತಹ ಪುಷ್ಪಗಳು ಅಂತ ಕೇಳಿದಾಗ, ಯಾವುದೋ ಇವತ್ತು ಬೆಳೆದು ನಾಳೆಯ ದಿವಸ ಅದು ಮುದುಡಿ ಬಾಡಿ ಬಿದ್ದು ಹೋಗುವಂತಹ ಹೂಗಳನ್ನು ಹೇಳಿಲ್ಲ. ಮತ್ತು ಯಾವುದನ್ನು ಹೇಳಿದ್ದು ಅಂತ ಕೇಳಿದರೆ, ಪುರಾಣಗಳು ನಮಗೆ ಕೊಟ್ಟಂತಹ ಹೂಗಳ ಚಿತ್ರಣ ಯಾವುದು ಅಂತ ಕೇಳಿದರೆ, ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಮಿಂದ್ರಿಯ ನಿಗ್ರಹ, ಸರ್ವಭೂತದಯಾ ಪುಷ್ಪಂ ಸತ್ಯಪುಷ್ಪಂ ವಿಶೇಷತಃ, ಜ್ಞಾನಪುಷ್ಪಂ ತಪಃಪುಷ್ಪಂ ಕ್ರಿಯಾಪುಷ್ಪಂ ತಥೈವ ಚ ಧ್ಯಾನಂ ಚೈವಾಷ್ಟಮಂ ಪುಷ್ಪಂ ಏವಿಃ ತುಷ್ಯತಿ ಕೇಶವಃ. ಭಗವಂತ ಯಾವುದಕ್ಕೆ ಒಲಿಯುತ್ತಾನೆ, ಯಾವುದು ಕೊಡಬೇಕು ಭಗವಂತನಿಗೆ ಅಂತ ಕೇಳಿದರೆ, ಅಹಿಂಸಾ ಪ್ರಥಮಂ ಪುಷ್ಪಂ, ಇಂದ್ರಿಯ ನಿಗ್ರಹ ಎಂಬುದು 2ನೇ ಪುಷ್ಪ. ಅದಾದಮೇಲೆ ಅಹಿಂಸಾ ಪ್ರಥಮ ಪುಷ್ಪಂ ನಿಗ್ರಹ, ಸರ್ವಭೂತ ದಯಾ ಪುಷ್ಪಂ, ಎಲ್ಲ ಭೂತಗಳಲ್ಲಿಯೂ ಕೂಡ ದಯೆ ಎಂಬಂತಹ ಪುಷ್ಪ, ಸರ್ವಭೂತ ದಯಾ ಪುಷ್ಪಂ, ಸತ್ಯಪುಷ್ಪಂ, ಸತ್ಯವನ್ನು ಆಡುವಂತಹದ್ದು ಸತ್ಯಪುಷ್ಪಂ ವಿಶೇಷತಃ, ಜ್ಞಾನಪುಷ್ಪಂ ತಪಃಪುಷ್ಪಂ. ಹೀಗೆ 8 ವಿಧವಾಗಿರತಕ್ಕಂತಹ ಪುಷ್ಪವನ್ನು ದೇವರಿಗೆ ಕೊಡಬೇಕು ಅಂತ. ಇದರಲ್ಲಿ ಯಾವ ಪುಷ್ಪಗಳು ಕೂಡ ಹೊರಗಿನ ಯಾವುದೋ ಒಂದು ಅಂಗಡಿಯಲ್ಲಿಯೋ ಅಥವಾ ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಅದನ್ನು ತೆಗೆದುಕೊಂಡು ಬಂದು ಅದನ್ನು ನಾವು ದೇವರಿಗೆ ಕೊಡುವಂತಹದ್ದಲ್ಲವೇ ಇದರಲ್ಲಿ. ಅಹಿಂಸಾದಿಗಳಾಗಲಿ, ಸತ್ಯಪುಷ್ಪ, ದಯಾಪುಷ್ಪ ಇತ್ಯಾದಿ ಯಾವುದೂ ಕೂಡ ಯಾವುದೋ ಒಂದು ಹೊರಗಿನ ವ್ಯವಸ್ಥೆಯಲ್ಲಿ ಸಿಗುವಂತಹದ್ದಲ್ಲವೇ ಅಲ್ಲ. ಇದು ಮತ್ತು ಎಲ್ಲಿರುವಂತಹದ್ದು ಅಂತ ಕೇಳಿದ್ರೆ, ಇದು ನಮ್ಮ ಮನಸ್ಸಿನಲ್ಲಿ ನಾವು ನಿತ್ಯದಲ್ಲೂ ಕೂಡ ಅಳವಡಿಸಿಕೊಳ್ಳದೇ ಬೇಕಾಗಿರತಕ್ಕಂತಹ ಪುಷ್ಪ ಇದು. ಇದನ್ನು ನಾವು ದೇವರಿಗೆ ಕೊಡಬೇಕು. ನಾವು ಏನು ಮಾಡ್ತೇವೆ ಅಂತ ಕೇಳಿದ್ರೆ, ದೇವರಿಗೆ ನಮ್ಮ ಮನಸ್ಸನ್ನು ಬಿಟ್ಟು ಬೇರೆಲ್ಲವನ್ನೂ ಕೊಡಲಿಕ್ಕೆ ಹೋಗ್ತೇವೆ. ದೇವರು ಕೇಳಿದ್ದು ಯಾವುದು ಅಂತ ಕೇಳಿದ್ರೆ, ಕಣ್ಣು ಇಂದ್ರಿಯಗಳನ್ನೆಲ್ಲ ಕೇಳ್ತಾನೆ. ಇಂದ್ರಿಯಗಳನ್ನು ಕೇಳ್ತಾನೆ ಅಂತ ಹೇಳಿದರೆ, ಏನು ಇಂದ್ರಿಯಗಳು ಅಂತ ಕೇಳಿದರೆ, ಭಗವಂತನಿಗೆ ಕೊಡಬೇಕಾಗಿರತಕ್ಕಂತಹ ಇಂದ್ರಿಯಗಳು ಯಾವುದು, ಒಳ್ಳೆಯ ನಮಗೆ ಭಗವಂತ ಕೊಟ್ಟಿರತಕ್ಕಂತಹ ಈ ಇಂದ್ರಿಯಗಳು, ಅದು ಭಗವದ್ದತ್ತವಾಗಿರತಕ್ಕಂತಹದ್ದು. ಅದನ್ನು ನಾವು ದೇವರಿಗೆ ಕೊಡಬೇಕು ಅಂತ ಇರುವಂತಹದ್ದು. ಆ ಭಗವದ್ದತ್ತವಾಗಿರತಕ್ಕಂತಹದ್ದನ್ನು ಭಗವಂತನಿಗೆ ಕೊಟ್ಟಾಗ ಭಗವಂತ ನಮಗೆ ಒಲಿಯುತ್ತಾನೆ ಅಂತ. ಅದಕ್ಕೋಸ್ಕರವಾಗಿ ಜಗನ್ನಾಥದಾಸರು ಹೇಳುವಂತಹದ್ದು ಎಂಥದ್ದು ಅಂತ ಕೇಳಿದರೆ, ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಕೈಕೊಂಡು ಬಲು ನೂತನ ಯಾವುದೋ ಒಂದು ಬೇಕಾಗಿರತಕ್ಕಂತಹ ಪುಷ್ಪ ಅದನ್ನು ಕೊಡಬೇಕು. ಅದಾದ ಮೇಲೆ ಅತ್ಯಂತ ಒಳ್ಳೆಯ ಸುಂದರವಾಗಿರತಕ್ಕಂತಹ ಪದಾರ್ಥವನ್ನು ಕೊಡಬೇಕು. ಕೊಟ್ಟು ಅದನ್ನು ಭಗವಂತನಿಗೆ ಕೊಡುವುದು ಅಂತ ಹೇಳಿದರೆ, ಭಗವಂತನಿಗೆ ನೀನು ಕೊಟ್ಟದ್ದು ಯಾಕೆ ಅಂತ ಕೇಳಿದರೆ, ನಾನು ಈ ಜಗತ್ತಿಗೆ ಬರುವಾಗ ಯಾವುದಾದ್ರೂ ಒಂದಾದರೂ ವಸ್ತುವನ್ನು ತಂದಿದ್ದೇನಾ ಅಂತ ಒಂದು ಕ್ಷಣ ನಾವು ಯೋಚನೆ ಮಾಡಬೇಕು. ಯಾಕೆ ಅಂತ ಕೇಳಿದರೆ, ಬರುವಂತಹ ಸಂದರ್ಭದಲ್ಲಿ ತಾನು ಏನನ್ನೂ ಕೂಡ ತಂದವನಲ್ಲ. ಹೇಗೆ ಬಂದಿದ್ದಾನೆ ಅಂತ ಕೇಳಿದರೆ, ಖಾಲಿ ಕೈಯಲ್ಲಿ ಬಂದಿರತಕ್ಕಂಥ ಒಂದು ಸಣ್ಣ ಬಟ್ಟೆಯನ್ನೂ ಸಹ ತಾನು ತಂದವನಲ್ಲ. ಅದಾದ ಮೇಲೆ ಮಾನ ವ್ಯವಸ್ಥೆಗೋಸ್ಕರವಾಗಿಯೋ ತಾನು ಎಲ್ಲವನ್ನೂ ಕೂಡ ತನಗೆ ಬೇಕಾಗಿರತಕ್ಕಂಥದ್ದನ್ನು ತಾನು ವ್ಯವಸ್ಥೆ ಮಾಡಿಕೊಂಡ. ಬರುವಂತಹ ಸಂದರ್ಭದಲ್ಲಿ ತಾನು ಬಂದಿರತಕ್ಕಂತಹ ಸ್ಥಿತಿ ಏನು ಅಂತ ಕೇಳಿದರೆ ಏನೂ ಇರಲಿಲ್ಲ. ಅದೇ ರೀತಿಯಾಗಿ ಭಗವಂತ ಅದನ್ನು ಏನು ಕೊಡಬೇಕು ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾನೆ, ಒಳ್ಳೆಯ ಸುಂದರವಾಗಿರತಕ್ಕಂತಹ ಪದಾರ್ಥವನ್ನು ಕೊಡಬೇಕು. ಮತ್ತು ಅಷ್ಟು ಮಾತ್ರವಲ್ಲದೆ ಶೋಭಿತ ಗಂಧ ರಸೋಪೇತ, ಒಳ್ಳೆಯ ಭಗವಂತನಿಗೆ ಕೊಡಬೇಕಾಗಿರತಕ್ಕಂತಹದ್ದು. ನಾನು ಏನನ್ನೋ ತಿಂತೇನೆ, ಭಗವಂತನಿಗೆ ಅದನ್ನೇ ಕೊಡ್ತೇನೆ ಅಂತ ಹೇಳಿದರೆ, ನಾನು ಏನನ್ನೋ ತಿಂತೇನೆ ಅಂತ ಹೇಳಿದಾಗ ಅದರಲ್ಲಿ ಗ್ರಾಹ್ಯಾಗ್ರಾಹ್ಯ ಎಂಬುದನ್ನು ನಾವು ಇಟ್ಟುಕೊಳ್ಬೇಕು. ನಾನು ಮದ್ಯ ಮಾಂಸಾದಿಗಳನ್ನು ತಿಂತೇನೆ, ಅದನ್ನು ನಾನು ದೇವರಿಗೆ ಕೊಡ್ತೇನೆ ಅಂತ ಹೇಳಿದಾಗ ಯಾವುದು ಗ್ರಾಹ್ಯ ಯಾವುದು ಅಗ್ರಾಹ್ಯ ಎಂಬುದನ್ನು ನಾನು ನಮ್ಮ
ಮಾನಸಿಕವಾಗಿ ನಾವು ಅದನ್ನು ಮೊದಲಿಗೆ ಅರ್ಥ ಮಾಡಿಕೊಳ್ಳಬೇಕು. ದೇವರಿಗೆ ಏನು ಕೊಡಬೇಕು, ಏನನ್ನು ಬೇಕಾದರೂ ಕೊಟ್ಟರೆ ಆಗ್ತದೆ ಅಂತ ಹೇಳಿದರೆ ಅದರಲ್ಲಿ ಗ್ರಾಹ್ಯ ಅಗ್ರಾಹ್ಯ ಎಂಬುದನ್ನು ಎರಡು ವಿಚಾರಗಳನ್ನು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಯಾವುದು ಗ್ರಾಹ್ಯ, ಭಗವಂತನಿಗೆ ಯಾವುದು ಕೊಟ್ಟರೆ ಉಪಯೋಗವೋ ಅಥವಾ ಯಾವುದು ಗ್ರಾಹ್ಯವೋ ಅದನ್ನು ಕೊಡಬೇಕು. ಯಾವುದು ಅಗ್ರಾಹ್ಯವಾಗಿರತಕ್ಕಂಥದ್ದನ್ನು ಕೊಡಲಿಕ್ಕಿಲ್ಲ. ಹೀಗೆ ಆ ಒಳ್ಳೆಯ ಸುಗಂಧಭರಿತವಾಗಿರತಕ್ಕಂತಹ ರಸೋಪೇತವಾಗಿರತಕ್ಕಂತಹದ್ದನ್ನು ಭಗವಂತನಿಗೆ ಕೊಡಬೇಕು. ಕೊಟ್ಟಿರತಕ್ಕಂಥವದನ್ನು ಏನು ಮಾಡ್ತಾನೆ ಅಂತ ಕೇಳಿದಾಗ ಭಗವಂತ ಯಾರು ಇಂತಹ ಸತ್ಪದಾರ್ಥಗಳನ್ನು ಕೊಟ್ಟಿರ್ತಾನೋ ಅಂಥವರನ್ನು ಭಗವಂತ ಸದಾಕಾಲದಲ್ಲೂ ಕೂಡ ದ್ಯುನಾದಿ ವಹಗಳಂತೆ ಕೊಟ್ಟವನು ಸದಾ ಸಂತೈಸುವನು. ಯಾರು ಭಗವಂತನಿಗೆ ಒಳ್ಳೆಯ ರಸಭರಿತವಾಗಿರತಕ್ಕಂತಹದ್ದನ್ನು ಅಥವಾ ಒಳ್ಳೆಯ ಸುಗಂಧವಾಗಿರತಕ್ಕಂತಹದ್ದನ್ನು ಭಗವಂತನಿಗೆ ಕೊಡ್ತಾರೋ ಅಂಥವರನ್ನು ಭಗವಂತ ಏನು ಮಾಡ್ತಾನೆ, ಅಂಥವರನ್ನು ಭಗವಂತ ಸದಾಕಾಲದಲ್ಲೂ ಕೂಡ ರಕ್ಷಕನಾಗಿರ್ತಾನೆ ಅಂತ. ಭಗವಂತ ಯಾಕೆ ಅಂತಂದರೆ ನಮ್ಮನ್ನು ರಕ್ಷಣೆ ಮಾಡುವಂತಹದ್ದು ಕೇವಲ ತಂದೆಯೋ ತಾಯಿಯೋ ಎಲ್ಲಿ ತನಕ ರಕ್ಷಣೆ ಮಾಡ್ಬೋದು, ಯಾವುದೋ ಒಂದು ವ್ಯವಸ್ಥೆಯ ತನಕ ರಕ್ಷಣೆ ಮಾಡ್ಬೋದಷ್ಟೇ. ಈಗಿನ ಲೌಕಿಕವಾಗಿರತಕ್ಕಂತಹ ಜಗತ್ತಿನ ಕಡೆಗೆ ನಾವು ಪಾದವನ್ನು ಇಟ್ಟೆವು ಅಂತಾದರೆ ಮತ್ತೆ ಪುನಃ ಮರಳಿ ಮನೆಗೆ ಬರ್ತೇವೆ ಎಂಬುದನ್ನೇ ನಮಗೆ ತೀರ್ಮಾನ ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ಯಾರು ನಮ್ಮನ್ನು ರಕ್ಷಣೆ ಮಾಡುವನು ಅಂತ ಕೇಳಿದರೆ ಭಗವಂತ ಮಾತ್ರ ನಮ್ಮನ್ನು ರಕ್ಷಕನಾಗಿ ನಮ್ಮ ಜೊತೆಗೆ ಸದಾಕಾಲದಲ್ಲೂ ಕೂಡ. ಯಾಕೆ ಅಂತ ಕೇಳಿದರೆ ಹುಟ್ಟಿದಾಗಿನಿಂದ ಒಂದು ದಿವಸವೂ ಕೂಡ ಶ್ವಾಸೋಚ್ಛ್ವಾಸವನ್ನು ಇಲ್ಲಿಯ ತನಕ ಮಾಡ್ತಾ ಇದ್ದೇವೆ ಅಂತ ಕೇಳಿದರೆ ಒಳಗಡೆ ಏನಾದರೂ ಕೂಡ ಪಂಪಿಂಗ್ ಮಾಡಲಿಕ್ಕೆ ಮೆಷಿನ್ ಉಂಟಾ? ಏನೂ ಇಲ್ಲ. ಪಂಪಿಂಗ್ ಆಗ್ತಾ ಉಂಟಲ್ವಾ? ಯಾರು ಮಾಡ್ತಾ ಇದ್ದಾನೆ? ಯಾವುದಾದರೂ ಕೂಡ ಹೊರಗಿನ ಬಾಹ್ಯವಾಗಿರತಕ್ಕಂತಹ ಯಾವುದೋ ಒಂದು ವ್ಯವಸ್ಥೆ ಒಳಗಿದ್ದುಕೊಂಡು ಅದನ್ನು ರೆಸ್ಪಿರೇಟರಿ ಸಿಸ್ಟಮನ್ನು ಕಂಟ್ರೋಲ್ ಮಾಡ್ತಾ ಉಂಟಾ ಕೇಳಿದರೆ ಇಲ್ಲ. ಸಹಜವಾಗಿ ಆ ರೆಸ್ಪಿರೇಟರಿ ಏನು ನಮ್ಮ ರೆಸ್ಪಿರೇಷನ್ ನಡೀತಾ ಇದೆ. ಮಲಗಿದಾಗಲೂ ಕೂಡ ರೆಸ್ಪಿರೇಷನ್ ನಡೀತಾ ಇದೆ. ಯಾರು ಮಾಡ್ತಾನೆ? ಇಲ್ಲ, ನಾನೇ ಮಾಡ್ತೇನೆ. ಏನು ನೀನು ಮಾಡಿದ್ದು? ರೆಸ್ಪಿರೇಷನ್, ಈ ಶ್ವಾಸೋಚ್ಛ್ವಾಸಗಳು ನಮ್ಮ ದೇಹದಲ್ಲಿ ಆಗ್ತಾ ಉಂಟು ಅಂತಾದರೆ ಅದಕ್ಕೆ ಯಾರು ಕಾರಣ? ಈ ರಕ್ತ ಇದೆ. ರಕ್ತ ಒಂದು ಕ್ಷಣ ಅದು ಎಲ್ಲ ದೇಹದಲ್ಲಿರತಕ್ಕಂತಹ ರಕ್ತಗಳೆಲ್ಲ ಅದು ಹೆಪ್ಪುಗಟ್ಟಿ ಅಲ್ವಾ? ಏನಾಗ್ತದೆ? ಯಾಕದು ಪ್ರವಾಹ ಅದು ಹರಿತಾ ಇರಬೇಕು. ರಕ್ತ ಪ್ರವಾಹ ಅಂದರೆ ರಕ್ತ ಎಂಬುದು ಸದಾಕಾಲದಲ್ಲೂ ಕೂಡ ಪ್ರವಹಿಸ್ತಾ ಇರಬೇಕು. ಯಾಕೆ ಪ್ರವಹಿಸ್ತಾ ಇರಬೇಕು? ಅದು ಹೆಪ್ಪುಗಟ್ಟಿ ಬಿಡ್ಬೋದಲ್ವ ಅಂತ ಕೇಳಿದರೆ ಈ ಎಲ್ಲ ವ್ಯವಸ್ಥೆಗಳನ್ನು ಯಾಕೆ 72,000 ನಾಡಿಗಳಿದೆ, 36,000 ಬಲ, 36,000 ಎಡ. ಈ 36,000 ನಾಡಿಗಳಲ್ಲಿ ಒಂದು ನಾಡಿಯಾದರೂ ಕೂಡ ವ್ಯತ್ಯಾಸವಾಗಲಿ. ಯಾಕೆ ಇದು ಇದೇ ಆಯಾಯ ವ್ಯವಸ್ಥೆಯಲ್ಲಿರಬೇಕು? ಯಾಕೆ ಈ ತಲೆಯಲ್ಲಿ ಇರತಕ್ಕಂತಹ ನಾಡಿಗಳು ವೈದ್ಯರು ಯಾಕೆ ನಮಗೆ ಯಾವುದೋ ಒಂದು ನಾಡಿಗಳು ವ್ಯತ್ಯಾಸವಾದಾಗ ಈ ನಾಡಿಯ ವ್ಯತ್ಯಾಸದಿಂದಾಗಿ ಈ ರೀತಿಯಾಗಿದೆ ಎಂಬುದಾಗಿ ಯಾಕೆ ನಮಗೆ ವೈದ್ಯರು ನಮಗೆ ಸಲಹೆಗಳನ್ನು ಸೂಚನೆಗಳನ್ನು ಕೊಡ್ತಾರೆ? ಇದೆಲ್ಲ ಯಾವ ಕಾರಣದಿಂದಾಗಿ ಆಗ್ತಾ ಉಂಟು ಅಂತ ಎಂಬುದನ್ನು ಒಂದು ಕ್ಷಣ ಕೂತುಕೊಂಡು ನಾವು ಯೋಚನೆ ಮಾಡಿದರೆ ನಮಗೆ ಭಗವಂತನ ಅಸ್ತಿತ್ವ, ಭಗವಂತನ ಆ ಎಲ್ಲ ವ್ಯವಸ್ಥೆಗಳು ಇದು ನಮಗೆ ಅರ್ಥವಾಗಲಿಕ್ಕೆ ಸಾಧ್ಯ. ಇದನ್ನು ನಾವು ಅರ್ಥೈಸಿಕೊಳ್ಳಬೇಕು ಅಂತಾದರೆ ಅದಕ್ಕೆ ದಾಸರುಗಳ ಈ ಏನು ಪದ್ಯಗಳು, ಅವರ ಪದ್ಯಗಳನ್ನು ಸುಲಭವಾಗಿರತಕ್ಕಂತಹ ರೀತಿಯಿಂದಾಗಿ ನಾವು ಅರ್ಥೈಸಿಕೊಂಡೆವು ಅಂತ ಹೇಳಿದರೆ ನಮಗೆ ಭಗವಂತನ ಅಸ್ತಿತ್ವ, ಭಗವಂತನ ಚಿಂತನೆ, ಅವನ ಉತ್ತಮತ್ವ ನಮಗೆ ಅರ್ಥವಾಗಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ಭಗವಂತನ ಹೇಳ್ತಾರೆ, ಅಂಥವರನ್ನು ಯಾರು ಭಗವಂತನಿಗೆ ಒಳಗಿರತಕ್ಕಂತಹದನ್ನು ಒಳಗೆ ಆ ಅಂತಃಸತ್ವವನ್ನು ಕೊಡ್ತಾರೋ, ಒಳಗಿನ ಅಂತಃಕರಣವನ್ನು ಶುದ್ಧವಾಗಿರತಕ್ಕಂತಹ ಅಂತಃಕರಣ, ಭಗವಂತನಿಗೆ ಬೇಕಾಗುವಂತಹದ್ದು ಏನು ಅಂತ ಕೇಳಿದರೆ ಯಾವುದೂ ಬೇಡ. ನಿನ್ನ ಅಂತಃಕರಣ ಶುದ್ಧವಾಗಿರತಕ್ಕಂತಹ ಅಂತಃಕರಣವನ್ನು ನಾವು ನೀಡಿದೆವು ಅಂತ ಹೇಳಿದರೆ ಭಗವಂತ ರಕ್ಷಕನಾಗಿ ನಮಗಿರ್ತಾನೆ ಎಂಬುದನ್ನು ದಾಸರು, ನಮಗೆ ಜಗನ್ನಾಥ ದಾಸರು ಹೇಳ್ತಾರೆ.
ಅಂಥವರನ್ನು ಸದಾ ಸಂತೈಸುವನು ಭಗವಂತ. ಅಂಥವರ ಜೊತೆಗೆ ಸದಾ ಕಾಲದಲ್ಲೂ ಕೂಡ ಜೊತೆಗಿರ್ತಾನೆ ಅಂತ ಹೇಳ್ತಾರೆ. ಅಂಥವರ ಜೊತೆಗಿರ್ತಾನೆ ಅಂತ ಹೇಳ್ತಾರೆ. ಮತ್ತೆ ಏನು ಮಾಡ್ತಾನೆ ಅಂತ ಕೇಳಿದರೆ, ಯಾರು ಇಂತಹ ಸದ್ಗುಣಗಳು ಇದೆಯೋ ಅಂಥವರಲ್ಲಿರತಕ್ಕಂತಹ ಪಾಪವನ್ನು ತಾನು ಪರಿಹರಿಸಿ ಅಂಥವರನ್ನು ಕೂಡ ತಾನು ಅನಘ ಅಂತ ಹೇಗೆಯೋ ಅದೇ ರೀತಿಯಾಗಿ ಆ ಉಪಾಸನೆ ಮಾಡತಕ್ಕಂತಹ ಯಾರು ಜೀವನಿದ್ದಾನೆ ಅವನನ್ನೂ ಕೂಡ ಅನಘ ಅಂತ ಎನಿಸ್ತಾನೆ. ಅಂದರೆ ಅವರಲ್ಲಿ ಭಗವಂತನಲ್ಲಿ ನಾವು ಹೇಗೆ ದೋಷಗಳಿಲ್ಲ ಅಂತ ಉಪಾಸನೆ ಮಾಡುತ್ತೇವೆಯೋ ಅದೇ ರೀತಿಯಾಗಿ ನಾವು ಕೂಡ ಅದೇ ದೋಷಗಳು ಇಲ್ಲದಂತೆ ನಮಗೂ ಆಗ್ತದೆ. ನಮ್ಮಲ್ಲಿರತಕ್ಕಂತಹ ದೋಷಗಳು ಬೇಕಾದಷ್ಟಿದೆ. ಏನು ಒಳಗಿರತಕ್ಕಂತಹ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಾಗಲೂ ಕೂಡ ಒಂದಕ್ಕೊಂದು ನಮ್ಮಲ್ಲಿ ಇರತಕ್ಕಂತಹ ವೈರಿಗಳನ್ನು ಹೇಳ್ತಾರೆ. ಆ ಎಲ್ಲ ವೈರಿಗಳು ಸದಾಕಾಲದಲ್ಲೂ ಕೂಡ ನಮ್ಮ ಮನಸ್ಸಿನಲ್ಲಿ ಕೂತು ಬೃಹತ್ತಾಗಿರತಕ್ಕಂತಹ ದೊಡ್ಡದಾಗಿರತಕ್ಕಂತಹ ಒಂದು ಭವನವನ್ನೇ ಕಟ್ಟಿಬಿಟ್ಟಿದ್ದಾರೆ. ಆ ಕಾಮ, ಕ್ರೋಧ, ಮೋಹ ಈ ಎಲ್ಲವುಗಳು ಕೂಡ ಮನಸ್ಸಿನಲ್ಲಿ ಗಟ್ಟಿಯಾಗಿ ಏನಾಗಿದೆ ಅಂತ ಕೇಳಿದರೆ ಅಚ್ಚೊತ್ತುಕೊಂಡು ಕೂತುಕೊಂಡು ಬಿಟ್ಟಿದೆ. ಅದು ಇನ್ನೊಬ್ಬರ ಏಳಿಗೆಯನ್ನು, ಇನ್ನೊಬ್ಬರ ಯಾವುದೋ ಒಂದು ಔನ್ನತ್ಯವನ್ನು ನಮಗೆ ಅದನ್ನು ನೋಡಿದಾಗ ನಮಗದು ಹೊಟ್ಟೆಯಲ್ಲಿ ಒಂದು ರೀತಿಯಾಗಿರತಕ್ಕಂತಹ ಅಸೂಯೆಯೋ ಈರ್ಷೆಯೋ ಈ ರೀತಿಯಾಗಿ ನಮಗೆ ಬರಲಿಕ್ಕೆ ಶುರುವಾಗಿದೆ. ಇದನ್ನು ಮೊದಲಿಗೆ ಭಗವಂತ ಕೃಷ್ಣ ಹೇಳುವಾಗಲೂ ಕೂಡ ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧಾತ್ ಭವತಿ ಸಮೂಹ ಹೀಗೆ ಒಂದಕ್ಕೊಂದು ವ್ಯವಸ್ಥೆಯನ್ನು ಹೇಳಿಕೊಂಡು ಬರ್ತಾನೆ. ಯಾವುದರಿಂದ ಯಾವುದಾಗ್ತಾ ಬರ್ತದೆ ಅಂತ ಕೇಳಿದರೆ, ಈ ಕಾಮ ಮೊದಲಿಗೆ ಬೇಕು ಅಂತ ಶುರುವಾಗುವುದು. ಬೇಕು ಅಂತ ಹೇಳಿದಾಗ ಅದನ್ನು ಪಡ್ಕೊಳ್ಬೇಕು ಅಂತ ಶುರುವಾಗದೆ, ಪಡ್ಕೊಳ್ಬೇಕು ಅಂತ ಹೇಳಿದಾಗ ಹೇಗಾದರೂ ಪಡ್ಕೊಳ್ಬೇಕು ಅಂತ ಅವನನ್ನು ಕೆಳಕ್ಕೆ ಹಾಕಿ ಅಥವಾ ಹೀಗೆ ಹೇಗಾದರೂ ಕೂಡ ಅದರಲ್ಲಿ ಪಡ್ಕೊಳ್ಬೇಕು ಎಂಬಂತಹ ಇಚ್ಛೆ ಶುರುವಾಗದೆ. ಈ ಒಂದು ಬೇಕು ಅಂತ ಶುರುವಾದಾಗ ಅದು ಕೊನೆಗೆ ನಿಲ್ಲುವುದೆಲ್ಲಿ ಕೇಳಿದರೆ ತನ್ನ ನಾಶದಲ್ಲಿ. ಅಲ್ಲಿಗೆ ಬುದ್ಧಿಭ್ರಮಣೆಯಾಯಿತು. ಬುದ್ಧಿಭ್ರಮಣೆ ಆದಮೇಲೆ ತಾನು ಏನು ಮಾಡ್ತಾ ಇದ್ದೇನೆ ಎಂಬುದನ್ನು ಕೂಡ ತಾನು ವಿವೇಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರವಾಗಿ ಕೊನೆಗೆ ತನ್ನ ನಾಶವನ್ನೇ ತಾನು ಮಾಡಿಕೊಳ್ತಾನೆ ಎಂಬಂತಹ ಎಚ್ಚರಿಕೆಯನ್ನು ನಮಗೆ ಪುರಾಣಗಳು ಕೊಡ್ತವೆ. ಅದಕ್ಕೋಸ್ಕರವಾಗಿ ದಾಸರು ಹೇಳುವಂತಹದ್ದು ಏನು ಅಂತ ಹೇಳಿದರೆ, ಭಗವಂತನಿಗೆ ಬೇಕಾಗಿರತಕ್ಕಂತಹದ್ದು ಮುಖ್ಯವಾಗಿ ಹೇಳ್ತಾರೆ. ಪದ್ಯಮಾಲಾ ಕೃತಿಯಲ್ಲಿ ನಾವು ದೇವರಿಗೆ ಕೊಡಬೇಕಾಗಿರತಕ್ಕಂತಹ ವಿಚಾರಗಳನ್ನು ಹೇಳುವಾಗ ಸೌವರ್ಣೀ ಸ್ಥಾಲಿವರೀ ಮಣಿಗಣ ಖಚಿತೈರ್ ಗೋಘೃತಾನ್ ಸುಪಕ್ವಾನ್ ಭಕ್ಷ್ಯಾನ್ ಭೋಜ್ಯಾಂಶ್ಚ ಲೇಹ್ಯಾನಪಿ ಸಕಲಮಖ ಚೋಷ್ಯವನ್ನಂ ನಿಧಾಯ ನಾನಾ ಶಾಖೈರುಪೇತಂ ಸುಮಧುಗತಿ ದಧಿಕೃತಂ ಕ್ಷೀರಪಾನೀಯಯುಕ್ತಂ ತಾಂಬೂಲಂ ಚಾಪಿ ವಿಷ್ಣು ಪ್ರತಿದಿವಸಮಹಂ ಮಾನಸೇ ಚಿಂತೆಯಾಮಿ. ದೇವರಿಗೆ ನಿತ್ಯದಲ್ಲೂ ಕೂಡ ಕೊಡಲಿಕ್ಕೆ ನಾವು ಯಾರೂ ಅಲ್ಲ. ಯಾಕೆ? ಲಕ್ಷ್ಮೀದೇವಿ ಭಗವಂತನ ಮಡದಿಯಾಗಿ ಸಕಲವನ್ನು ಕೂಡ ಅವಳಿಗೆ ಭಗವಂತನಿಗೆ ಸಮರ್ಪಣೆ ಮಾಡ್ತಾಳೆ. ಆದರೂ ಕೂಡ ನಾವು ನಮ್ಮ ಶಕ್ತಿ ಅನುಸಾರವಾಗಿ ದೇವರಿಗೆ ಏನು ಕೊಡಬೇಕು ಅದನ್ನು ಕೊಡಲೇಬೇಕು. ಯಾಕೆ ಅಂತಂದರೆ, ಒಂದು ವೇಳೆ ಅವನು ಕೊಟ್ಟದ್ದನ್ನು ಅವನಿಗೆ ಕೊಡದೆ, ಅವನಿಗೆ ನೀಡದೆ ನಾವು ತಿಂದೆವು ಅಂತ ಹೇಳಿದರೆ, ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಾಗ ಯೋ ಭುಂಕ್ತೆ ತೇನೇವ ಸಹ ಅಂತ, ಯಾರು ದೇವರು ಕೊಟ್ಟದ್ದನ್ನು ಅವನಿಗೆ ಕೊಡದೆ ಅದನ್ನು ತಾನು ಭೋಗಿಸ್ತಾನೋ ಅದು ಅವನು ಸ್ಥೇನಯವ ಸಹ ಅಂತ, ಮಹಾನ್ ಕಳ್ಳ ಅಂತ ಎನಿಸಿಕೊಳ್ಳುತ್ತಾನೆ ಅಂತ. ನಾನೇನು ಕಳ್ಳತನ ಮಾಡಲೇ ಇಲ್ಲ, ನಾನು ನನ್ನ ಚಾರಿತ್ರ್ಯ ಅದು ಶುದ್ಧವಾಗಿದೆ, ಯಾವುದೇ ರೀತಿಯಾಗಿರತಕ್ಕಂತಹ ಅದರಲ್ಲಿ ದುಶ್ಚಾರಿತ್ರ್ಯವ ನಾನು ಉಳ್ಳವನಲ್ಲ, ನನ್ನ ಚಾರಿತ್ರ್ಯ ತುಂಬ ಶುದ್ಧವಾಗಿದೆ ಅಂತ ಕೇಳಿದರೆ, ನನ್ನ ಶೀಲ ಶುದ್ಧವಾಗಿದೆ ಅಂತ ಹೇಳಿದರೆ, ದೇವರು ಕೊಟ್ಟದ್ದನ್ನು ದೇವರಿಗೆ ಕೊಡದೆ ತಿನ್ನುವುದೇ ದೊಡ್ಡ ನಮ್ಮ ದುಶ್ಚಾರಿತ್ರ್ಯ. ಅದಕ್ಕಿಂತ ದೊಡ್ಡದಾಗಿರತಕ್ಕಂತಹ ಕೆಟ್ಟದ್ದಾಗಿರತಕ್ಕಂತಹ ಚಾರಿತ್ರ್ಯ ಮತ್ತೊಂದಿಲ್ಲ. ಹೀಗೆ ನಮ್ಮನ್ನು ದಾಸರು ಎಚ್ಚರಿಸ್ತಾರೆ. ಭಗವಂತನಿಗೆ ಕೊಟ್ಟದ್ದನ್ನು, ಅವನು ಕೊಟ್ಟದ್ದನ್ನು ಅವನಿಗೆ ಸಮರ್ಪಿಸಿ ನಾವು ಅದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿಕೊಂಡು ಹೇಳ್ತಾರೆ. ಹೀಗೆ ಆ ಭಗವಂತ ಎಂಥವನು ಅಂತ ಕೇಳಿದಾಗ
ಭಗವಂತ ಅವನಿಗೆ ಕೊಟ್ಟಿರತಕ್ಕಂತಹ ದೃಷ್ಟಾಂತ ಶಬ್ದ ಎಂಥದ್ದು ಅಂತ ಕೇಳಿದ್ರೆ ಪರಮ ಕರುಣಾಶಾಲಿ ಅಂತ. ಭಗವಂತನಿಗೆ ನಾನು ಅದು ಕೊಡಲಿಲ್ಲ, ಇದು ಕೊಡಲಿಲ್ಲ, ಕೊಟ್ಟದ್ದನ್ನು ನೀನು ಅವನಿಗೆ ಕೊಟ್ಟು ಎಷ್ಟು ದಿವಸ ಬದುಕಿದ್ದಿ? ನೀನು ದೇವರು ಕೊಟ್ಟದ್ದನ್ನು ಒಂದು ದಿವಸ ಆದರೂ ಕೂಡ ದೇವರಿಗೆ ಕೊಟ್ಟು ನೀನು ತಿಂದಿದ್ದೀಯೋ? ಇಲ್ಲ. ಮತ್ತೆ ದೇವರು ಕೊಡಲಿಲ್ಲ ಅಂತ ಹೇಳಲಿಕ್ಕೆ ಯಾಕೆ ನಿನಗೆ? ದೇವರು ಕೊಟ್ಟದ್ದನ್ನು ಯಾವತ್ತು ನೀನು ಅವನಿಗೆ ಕೊಟ್ಟು ನೀನು ಬದುಕಿದ್ದಿ? ಅದಕ್ಕೋಸ್ಕರವಾಗಿ ನಮಗೆ ಹೇಳ್ತಾರೆ, ದೇವರು ಕೊಟ್ಟದ್ದನ್ನು ಅವನಿಗೆ ಸಮರ್ಪಿಸಿ ಬದುಕು. ಆವಾಗ ನಿನಗೆ ಭಗವಂತ ನಿಶ್ಚಿತವಾಗಿಯೂ ಕೂಡ ಭಗವಂತ ನಿನಗೆ ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಹೇಳುವಾಗ ಹೇಳ್ತಾರೆ, ನಮ್ಮಲ್ಲಿರತಕ್ಕಂತಹ ಶುದ್ಧವಾಗಿರತಕ್ಕಂತಹ ಅಂತಃಕರಣ, ಆ ಅಂತಃಕರಣ ಮೂಲಕವಾಗಿ ಭಗವಂತನಿಗೆ ಏನು ಕೊಟ್ಟರೂ ಕೂಡ ಅದನ್ನು ಅವನು ಸ್ವೀಕಾರ ಮಾಡ್ತಾನೆ. ಪರಮ ಕರುಣಾಶಾಲಿ ಅಂತ ಅವನಿಗೆ ಹೆಸರು. ಕರುಣಾ ಸಮುದ್ರ. ಕರುಣೆ ಹೇಗಿದೆ ಅಂತ ಕೇಳಿದ್ರೆ ಸಾಗರೋಪದಂತೆ, ಸಾಗರದಂತೆ ಇದೆ ಅವನಲ್ಲಿ. ಕರುಣೆ ಸಾಮಾನ್ಯವಾಗಿರತಕ್ಕಂತಹದ್ದಲ್ಲ, ಅದು ಕರುಣಾ ಸಮುದ್ರ. ಹೀಗೆ ಇಂತಹ ಕರುಣಾ ಸಮುದ್ರನಾಗಿರತಕ್ಕಂಥವನಿಗೆ ಭಗವಂತ ಅದಕ್ಕೋಸ್ಕರ ಹೇಳ್ತಾರೆ, ನಾವು ಕೊಡುವುದನ್ನು ಅವನಿಗೆ ಒಳ್ಳೆಯ ರಾಜ್ಯ ಪದಾರ್ಥಗಳನ್ನು ಕೂಡ ಅವನಿಗೆ ಕೊಡುವ, ಅದೇ ರೀತಿಯಾಗಿ ಮಾನಸಿಕವಾಗಿಯೂ ಕೂಡ ನಮ್ಮ ಮನಸ್ಸನ್ನು ನೀಡುವ ಮೂಲಕವಾಗಿ ಭಗವಂತನಿಗೆ ನಮ್ಮನ್ನು ನಾವು ಅರ್ಪಿಸಿಕೊಳ್ಳುವಂತಹದ್ದೇ ಒಂದು ರೀತಿಯಾಗಿರತಕ್ಕಂತಹ ಪೂಜೆ ಎಂದನಿಸಿಕೊಡ್ತದೆ ಎಂಬುದಾಗಿ ಹೇಳ್ತಾರೆ. ಬಾಹ್ಯ ಪೂಜೆಯಲ್ಲಿ ಆದರೂ ಕೂಡ ಒಂದಷ್ಟು ಲೋಪಗಳಾಗ್ತದೆ. ಯಾಕೆ ಅಂತ ಕೇಳಿದ್ರೆ, ಬಾಹ್ಯ ಪೂಜೆಯಲ್ಲಿ ಮಾಡುವಾಗ ಮುಖ್ಯವಾಗಿ ಕೆಲವೊಂದಷ್ಟು ನಿಯಮಗಳನ್ನೆಲ್ಲ ಹೇಳ್ತಾರೆ. ಪುರಾಣಕಾರರು, ಶಾಸ್ತ್ರಕಾರರು ಎಲ್ಲರೂ ಕೂಡ ಬಾಹ್ಯ ಪೂಜೆಯನ್ನು ಹೇಳುವಾಗ ಬಾಹ್ಯ ಪೂಜೆಯಲ್ಲಿ ಒಂದಷ್ಟು ನಿಯಮಗಳನ್ನು ಹೀಗಿರಬೇಕು, ಈ ರೀತಿಯಾಗಿ ಮಾಡಬೇಕು, ಈ ನಿಯಮವನ್ನು ಪಾಲನೆ ಮಾಡಬೇಕು, ಎಲ್ಲವನ್ನೂ ಕೂಡ ಅದಕ್ಕೆ ವಿಧಿಸ್ತಾರೆ. ಯಾಕೆ? ವಿಧಿ ನಿಷೇಧಗಳನ್ನು ವಿಧಿಸಿದ್ದಾರೆ. ಅದನ್ನು ಮಾಡಬೇಕು ಅಂತ ವಿಧಿಸಿದ್ದು. ಕೆಲವೊಂದಷ್ಟನ್ನು ಮಾಡಬೇಕು ಅಂತಿದೆ, ಕೆಲವೊಂದಷ್ಟನ್ನು ಮಾಡಬಾರದು ಅಂತಿದೆ. ಈ ವಿಧಿ ನಿಷೇಧಗಳನ್ನು ಮಾಡಿದ್ದು ಮಾಡಬೇಕು ಅಂತ. ಆದರೆ ಮಾನಸಿಕ ಪೂಜೆಯ ವ್ಯವಸ್ಥೆಯಲ್ಲಿ ಹೇಳುವಾಗ ಮಾನಸಿಕ ಪೂಜೆಗೆ ಏನಿಲ್ಲ, ನಿನ್ನ ಮನಸ್ಸನ್ನು, ನಿನ್ನ ಅಂತಃಕರಣವನ್ನು ಭಗವಂತನಿಗೆ ಅರ್ಪಿಸುವಂತಹದ್ದು. ಮಾನಸಾನ್ ವಾಚಿಕಾನ್ ದೋಷಾನ್ ಕಾಯಿಕಾನಪಿ ಸರ್ವದಾ ವೈಷ್ಣವದ್ವೇಷ ಹೇತು ಉಣ್ಮೆ ಅಂತ ಹೇಳಿಕೊಂಡು ಮಾನಸಿಕವಾಗಿರತಕ್ಕಂತಹ ದೋಷಗಳು ಅಂತ ಹೇಳ್ತಾರೆ. ಮಾನಸಿಕವಾಗಿರತಕ್ಕಂತಹ ದೋಷಗಳು ಉಂಟು ಅಂತಾದ ಮೇಲೆ ನಮಗೆ ಮಾನಸಿಕವಾಗಿ ಭಗವಂತನಿಗೆ ಮನಸ್ಸನ್ನು ಅರ್ಪಿಸಬೇಕು ಎಂಬುದು ಕೂಡ ಉಂಟು ಅಂತಂದಾಯ್ತಲ್ವ. ಅದಕ್ಕೋಸ್ಕರವಾಗಿ ಈ ಮಾನಸಿಕವಾಗಿರತಕ್ಕಂತಹ ದೋಷಗಳು ಅಥವಾ ಕಾಯಿಕವಾಗಿರತಕ್ಕಂತಹ ದೋಷಗಳು ಅಥವಾ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ದೋಷಗಳು ಎಲ್ಲವನ್ನೂ ಕೂಡ ಮಾಡ್ತೇವೆ. ಆ ಎಲ್ಲ ದೋಷಗಳನ್ನು ಕೂಡ ಪರಿಹಾರ ಮಾಡು ಅಂತ ಹೇಳಿಕೊಂಡು ನಾವು ಸ್ತೋತ್ರವನ್ನು ಮಾಡ್ತೇವೆ. ಯಾಕೆ? ಅದನ್ನು ಹೇಳುವಾಗಲೂ ಕೂಡ ಅದೇ ರೀತಿಯಾಗಿ ದೇವರಿಗೆ ಕೊಡಬೇಕಾಗಿರತಕ್ಕಂತಹದ್ದು, ಮುಖ್ಯವಾಗಿರತಕ್ಕಂತಹದ್ದು ಏನು ಅಂತಾಯಿತು, ಅಲ್ಲಿಗೆ ಭಗವಂತನಿಗೆ ಬೇಕಾಗುವಂತಹದ್ದು ಮುಖ್ಯವಾಗಿ ಶುದ್ಧವಾಗಿರತಕ್ಕಂತಹ ಅಂತಃಕರಣ, ಮನಸ್ಸು ಅಂತಾಯಿತು. ಹೀಗೆ ಭಗವಂತನಿಗೆ ಯಾರು ಶುದ್ಧವಾಗಿರತಕ್ಕಂತಹ ಅಂತಃಕರಣವನ್ನು, ಶುದ್ಧವಾಗಿರತಕ್ಕಂತಹ ಮನಸ್ಸನ್ನು ಕೊಡ್ತಾನೋ ಅಂಥವನಿಗೆ ಭಗವಂತ ಒಲಿತಾನೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಭಗವಂತ ಕದಿತಾನೆ ಅಂತ ಹೇಳ್ತಾರೆ. ಏನು ಕದಿತಾನೆ ಅಂತ ಕೇಳಿದರೆ, ಮುಖ್ಯವಾಗಿ ಅವನಿಗೆ ಅನಘ ಅಂತ ಹೆಸರು. ಭಗವಂತನಿಗೆ ಹೆಸರು ಏನು ಅಂತ ಕೇಳಿದರೆ ಅನಘ ಅಂತ. ನವಿದ್ಯತೆ ಅಘಾಹ ಯಸ್ಮಿನ್ ಸಹ ಅನಘ ಅಂತ. ಯಾರಲ್ಲಿ ಅಘಗಳು ಇಲ್ವೋ ಅವನು ಅನಘ ಅಂತ ಅರ್ಥ. ಅಂದರೆ ಅಘ ಶಬ್ದಕ್ಕೆ ಏನರ್ಥ? ಅಘ ಶಬ್ದಕ್ಕೆ ದೋಷ ಅಂತ ಅರ್ಥ. ಅಘಗಳು ಇಲ್ಲದವನು. ಅನಘ ಯಾರು? ಅನಘ ಶಬ್ದಕ್ಕೆ ಭಗವಂತ ಅಂತ ಅರ್ಥ. ನಾವು ಅನಘರಾಗಬೇಕು. ನಾವು ಅನಘರಾಗಬೇಕು ಅಂತಾದರೆ ಹೇಗೆ? ನಾವು ಇದ್ದಕ್ಕಿದ್ದಾಗೆ ಅನಘರಾಗಲಿಕ್ಕೆ ಸಾಧ್ಯ ಇಲ್ಲ. ನಾವು ದೇವರಲ್ಲಿ ಅನಘತ್ವವನ್ನು ಉಪಾಸನೆ ಮಾಡಬೇಕು. ಅಂದರೆ ದೇವರಲ್ಲಿ ಅನಘತ್ವವನ್ನು ಉಪಾಸನೆ ಮಾಡುವುದು ಅಂತ ಹೇಳಿದಾಗ ಯಂ ಚಿಂತಯತಿ ತದ್ಭವತಿ. ನೀನು ದೇವರನ್ನು ಹೇಗೆ ನೋಡ್ತೀಯೋ ಅದು ನಿನಗೆ ರಿಫ್ಲೆಕ್ಟ್, ಅದು ನಿನಗೆ ಸಿಗುವಂತಹದ್ದು. ನೀನು ದೇವರನ್ನು ದೋಷಪೂರ್ಣ ಅಂತ ತಿಳ್ಕೊ ಅಥವಾ
ದೋಷಗಳಿಂದಲೇ ಇರುವವನು ಅಂತ ನೀನು ತಿಳ್ಕೊಂಡ್ರೆ ಇನ್ನಲ್ಲೂ ಕೂಡ ಅದೇ ಕೊಡ್ತಾನೆ ಅವನು. ಯಾಕೆ? ನೀನು ದೇವರನ್ನು ಹೇಗೆ ನೋಡಿದ್ಯೋ ಅದೇ ನಿನಗೆ ಸಿಗುವಂತಹದ್ದು. ಲೌಕಿಕವಾಗಿರತಕ್ಕಂತಹ ದೃಷ್ಟಾಂತವನ್ನು ಹೇಳುವುದು ಅಂತಾದರೆ ಒಬ್ಬ ವ್ಯಕ್ತಿಯನ್ನು ಕೆಟ್ಟವನು 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 ಅಂತ ಹೇಳಿಕೊಂಡು ಅವನನ್ನು ದ್ವೇಷ ಮಾಡ್ತಾನೆ ಬಂದರೆ ಅವನು ನನಗೇನು ಮಾಡ್ತಾನೆ? ದ್ವೇಷನೇ ಮಾಡ್ತಾನೆ. ಅವನೇ ನನ್ನಲ್ಲಿ ಪುರಸ್ಕಾರವನ್ನು ಮಾಡುವುದಿಲ್ಲ. ಯಾಕೆ? ಇದೇ ದೃಷ್ಟಾಂತ ದೇವರಿಗೂ ಕೂಡ. ನೀನು ದೇವರನ್ನು ಹೇಗೆ ನೋಡ್ತಿ? ದೇವರನ್ನು ನಿನಗೆ ಚಿಂತನೆ ಮಾಡಬೇಕಾದ ವ್ಯವಸ್ಥೆ ಹೇಗೆ ಕೇಳಿದರೆ ದೇವರು ಅನಘ. ಏನು ಅನಘ ಅಂತ ಹೇಳಿದರೆ ದೇವರಲ್ಲಿ ದೋಷಗಳಿಲ್ಲ, ದೇವರಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ಪಾಂಚಭೌತಿಕವಾಗಿರತಕ್ಕಂತಹ ಶರೀರಗಳಾದಿಗಳಿಲ್ಲ, ಅಥವಾ ಇನ್ನಿತರ ಯಾವುದೇ ದೇಶತಃ ಕಾಲತಃ ಅನಂತ್ಯವುಳ್ಳವನು. ಅವನು ಅಚ್ಯುತ, ಅವನು ಅನಂತ, ಅವನು ಗೋವಿಂದ. ಇದನ್ನು ನಾವು ಉಪಾಸನೆ ಮಾಡಬೇಕು. ಚ್ಯುತಿರಹಿತ. ಯಾಕೆ? ಯಾವತ್ತೂ ಕೂಡ ಅವನಿಗೆ ಚ್ಯುತಿ ಬರೋದೇ ಇಲ್ಲ. ಯಾರಿಂದ ಚ್ಯುತಿ? ಭಗವಂತನಿಗೆ ಚ್ಯುತಿ ಬರುವುದು ಯಾರಿಂದ ಅಂತ ಒಂದು ಪ್ರಶ್ನೆ. ಅವನಿಗೆ ಚ್ಯುತಿ ಕೊಡುವವರು ಯಾರು? ಚ್ಯುತಿ ಬರುವಂತ ಯಾರೂ ಕೂಡ ಅವನಿಗೆ ಚ್ಯುತಿಯನ್ನು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಾಗಿ ಭಗವಂತ ಅಚ್ಯುತ, ಭಗವಂತ ಅನಂತ. ಎಲ್ಲಿಗೆ? ಅವನಿಗೆ ಸೀಮೆ ಯಾರು? ಅವನಿಗೆ ಎಲ್ಲಿಯ ಸೀಮೆ? ಇಡೀ ಪೂರ್ತಿಯಾಗಿ ಅವನು ಜಗತ್ತನ್ನು ವ್ಯಾಪಿಸಿಕೊಂಡಿರುವವನು. ಅಂಥವನಿಗೆ ಸೀಮೆ ಎಲ್ಲಿಂದ ಅದು? ಇನ್ನು ಗೋವಿಂದ ಭಗವಂತ ಸಕಲ ವೇದ ಪ್ರತಿಪಾದ್ಯ. ನೀನು ದೇವರನ್ನು ಯಾವ ರೀತಿಯಾಗಿ ಉಪಾಸನೆಯನ್ನು ಮಾಡ್ತೀಯೋ ಅದರಿಂದಾಗಿ ನಾವೇನು ಮಾಡಬೇಕು? ದೇವರನ್ನು ಅನಘ ಅಂತ ಉಪಾಸನೆ ಮಾಡಬೇಕು. ದೇವರನ್ನು ಅನಘ ಅಂತ ಉಪಾಸನೆ ಮಾಡಿದಾಗ ನಮ್ಮಲ್ಲಿರತಕ್ಕಂತಹ ದೋಷಗಳನ್ನು ದೂರ ಮಾಡಿ ನಮಗೂ ಕೂಡ ಭಗವಂತ ಏನು ಮಾಡ್ತಾನೆ? ನಮಗೂ ಕೂಡ ದೋಷಗಳನ್ನು ಪರಿಹಾರ ಮಾಡಿ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಭಗವಂತನನ್ನು ಅನಘ ಅಂತ ಉಪಾಸನೆ ಮಾಡಬೇಕು. ಹೇಳ್ತಾರೆ ಅನಘೋ ದೇವರನ್ನು. ಇದು ವಿಷ್ಣು ಸಹಸ್ರನಾಮದ, ನಾನು ವಿಷ್ಣು ಸಹಸ್ರನಾಮವನ್ನು ಮೊನ್ನೆಯಿಂದ ಎಲ್ಲ ಒಂದೊಂದು ಶಬ್ದಗಳನ್ನು ಕೂಡ ನಮಗೆ ಸಿಗ್ತದೆ. ಯಾಕೆ ಅಂತ ಕೇಳಿದ್ರೆ ಸಹಸ್ರನಾಮದ ಒಂದೊಂದು ಶಬ್ದಗಳು ಕೂಡ ನಮಗೆ ಉಪಾಸನೆಗೆ ಯೋಗ್ಯವಾಗಿರತಕ್ಕಂತಹದ್ದು. ಭಗವಂತನ ಆ ಹೆಸರುಗಳು ಏನಿದೆ, ಸಹಸ್ರನಾಮದಲ್ಲಿ ಬರುವಂತಹ 1000 ನಾಮಗಳು ಏನಿದೆ, ಅದು ನಮಗೆ ಉಪಾಸನೆಗಿರತಕ್ಕಂತಹದ್ದು. ಅನಘೋ ಜಯೋ ಜೇತ ವಿಶ್ವಯೋ ನಿಪ್ಪನರ್ವಸು. ಭಗವಂತ ಏನು? ಅನಘ. ಭಗವಂತ ವಿಜಯ. ಏನು ವಿಜಯ ಅಂತ ಶಬ್ದಕ್ಕೆ? ವಿಶಬ್ದಕ್ಕೆ ವಿಶಿಷ್ಟವಾಗಿರತಕ್ಕಂಥವನು ತಿಟ್ಟುಕೊಳ್ಳಿ. ಇನ್ನು ಜಯ ಶಬ್ದಕ್ಕೆ ಭಗವಂತ ವಿಶಿಷ್ಟವಾಗಿರತಕ್ಕಂತಹ ಜಯ, ವಿಜಯ ಅಂತ ಎಂಬುದನ್ನು ಹೇಳ್ತಾರೆ. ವಿಜಯೋ ಜೇತ. ಭಗವಂತ ಜಯಶಾಲಿ. ಯಾಕೆ ಅಂತ ಕೇಳಿದಾಗ ಅವನನ್ನು ತದ್ರೀತ್ಯ ಉಪಾಸನೆ ಮಾಡಿದರೆ ತದ್ರೀತ್ಯ ನಮಗೆ ಆ ಗುಣಗಳು ನಮ್ಮಲ್ಲಿ ಸಿಗ್ತವೆ. ಅದಕ್ಕೋಸ್ಕರವಾಗಿ ಭಗವಂತನನ್ನು ಅನಘಾಂತ ಉಪಾಸನೆ ಮಾಡಿ ಎಂಬುದಾಗಿ ನಮಗೆ ದಾಸರು ನಮಗೆ ಹೇಳ್ತಾರೆ. ಹೀಗೆ ಆ ಬಾಹ್ಯ ಪೂಜೆಗಿಂತ ಮಾನಸಿಕವಾಗಿರತಕ್ಕಂತಹ ಮನಸ್ಸಿನ ಪೂಜೆ ಭಗವಂತನಿಗೆ ಅತ್ಯಂತ ಪ್ರೀತಿದಾಯಕವಾಗಿರತಕ್ಕಂತಹದ್ದು ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ಭಗವಂತ ನಮ್ಮಲ್ಲಿರತಕ್ಕಂತಹ ಪಾಪಗಳನ್ನು ಕದೀತಾನೆ ಎಂಬಂತಹ ವಿಚಾರವನ್ನು ಕೃಷ್ಣಾಮೃತ ಮಹಾರ್ಣವ ನಮಗೆ ಬೇಕಾದಷ್ಟು ಅದಕ್ಕೆ ಪ್ರಮಾಣಗಳನ್ನು ಕೊಟ್ಟಿದೆ. ಆ ಕೃಷ್ಣಾಮೃತ ಮಹಾರ್ಣವನ್ನು ನೋಡಿದೆವು ಅಂತ ಹೇಳಿದರೆ ಆವಾಗ ಕೃಷ್ಣಾಮೃತ ಮಹಾರ್ಣವದ ಚಿಂತನೆ ನಮಗೆ ಅರ್ಥವಾಗಲಿಕ್ಕೆ ಸಾಧ್ಯ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಹೇಳುವಾಗ ಭಗವಂತ ದೊಡ್ಡ ಕಳ್ಳ. ಯಾಕೆ? ಎಲ್ಲ ಯಾರು ಅವನನ್ನು ಹೆಸರು ಕರೀತಾರೋ, ಯಾರು ಅವನನ್ನು ಒಳ್ಳೆಯ ರೀತಿಯಲ್ಲಿ ಉಪಾಸನೆ ಮಾಡ್ತಾರೋ ಅಂಥವರಲ್ಲಿರತಕ್ಕಂತಹ ದೋಷಗಳನ್ನು ಭಗವಂತ ದೂರ ಮಾಡ್ತಾನೆ ಎಂಬುದಾಗಿ ನಮಗೆ ಆ ಮುಖ್ಯವಾಗಿರತಕ್ಕಂತಹ ಒಂದು ಸಂದೇಶವನ್ನು ಕೊಡ್ತಾರೆ. ಹೀಗೆ ಭಗವಂತ ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ಎಂಬುದಾಗಿ ಹೇಳ್ತಾರೆ. ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ. ಯಾವುದ್ಯಾವುದೋ ಜನ್ಮದಲ್ಲಿ ಮಾಡಿರತಕ್ಕಂತಹದ್ದನ್ನು ನಮ್ಮಿಂದ ದೂರ ಮಾಡ್ತಾನೆ ಅಂತ. ಮಾಡಿರತಕ್ಕಂತಹದ್ದಕ್ಕೆ ಲೆಕ್ಕ ಇಲ್ಲ. ಆದರೆ ಭಗವಂತ ಮಾತ್ರ ಏನು ಮಾಡ್ತಾನೆ ಅಂತ ಕೇಳಿದರೆ ಆ ಎಲ್ಲವನ್ನೂ ಕೂಡ ಹರತಿ ಅಶೇಷ, ಸ್ವಲ್ಪವೂ ಕೂಡ ಶೇಷವನ್ನು ಬಿಡದಂತೆ, ಸ್ವಲ್ಪವೂ ಕೂಡ ಅದರ ಡ್ರಾಪ್ ಇಲ್ಲ, ಏನು ಸಣ್ಣ ಬಿಂದು ಕೂಡ ಅದನ್ನು ಉಳಿಯದಂತೆ ನಮ್ಮಿಂದ ಅದನ್ನು ದೂರ ಮಾಡಿಸಿ ಬಿಡ್ತಾನೆ. ಅದಕ್ಕೋಸ್ಕರವಾಗಿ ಭಗವಂತ ಹರತಿ ಅಶೇಷಂ
ಸ್ಮೃತ ಮಾತ್ರ ಏವ, ಸ್ಮರಣೆ ಮಾತ್ರದಿಂದಾಗಿ ನಮ್ಮ ಎಲ್ಲವನ್ನೂ ಕೂಡ ನಾಶ ಮಾಡಿಬಿಡ್ತಾನೆ ಎಂಬುದಾಗಿ ನಮಗೆ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಭಗವಂತನನ್ನ ಅನಘಾಂತ ಉಪಾಸನೆ ಮಾಡಬೇಕು ಎಂಬುದಾಗಿ ನಮಗೆ ದಾಸರು ನಮಗೆ ವ್ಯವಸ್ಥೆಯನ್ನು ಕೊಡ್ತಾರೆ. ಈ ರೀತಿಯಾಗಿ ದೇವರನ್ನು ನೋಡಬೇಕು ಅಂತ. ರಾಮನನ್ನು ನೋಡುವಾಗ ರಾಮ ಅಂತ ಹೇಳಿದರೆ ರಾಮ ಯಾಕೆ ರಮಯತಿ ಇತಿ, ರಮಯತಿ ನಮ್ಮನ್ನು ಭಗವಂತ ಏನು ಮಾಡ್ತಾನೆ, ರಮುಕಾಂತವು ನಮ್ಮನ್ನು ಒಳ್ಳೆಯ ವ್ಯವಸ್ಥೆಯ ಕಡೆಗೆ ನಮಗೆ ರಮಣವನ್ನು ಕೊಡ್ತಾನೆ. ಅದಕ್ಕೋಸ್ಕರವಾಗಿ ರಾಮ ನಮಗೆ ಆರಾಮವನ್ನು ಕೊಡ್ತಾನೆ. ಅದಕ್ಕೋಸ್ಕರವಾಗಿ ಹೀಗೆ ಭಗವಂತನನ್ನು ನೋಡಿದಾಗ, ಅದನ್ನು ಉಪಾಸನೆ ಮಾಡಿದಾಗ ನಮಗೆ ತದ್ರೀತ್ಯ ತತ್ಫಲವನ್ನು ಭಗವಂತ ಅನುಗ್ರಹಿಸ್ತಾನೆ ಎಂಬುದಾಗಿ ದಾಸರು ಈ ಮಾತನ್ನು ಹೇಳಿದ್ದಾರೆ. ಹೀಗೆ ಭಗವಂತನ ಕಾರುಣ್ಯವನ್ನು, ಭಗವಂತನ ಕರುಣೆಯ ಬಗ್ಗೆ ಹೇಳಿದ ನಂತರ ಮುಂದೆ ದಾಸರು ಹೇಳ್ತಾರೆ ಏನು ಅಂತಂದರೆ, ಚೇತನಾಚೇತನ ವಿಲಕ್ಷಣ ನೂತನ ಪದಾರ್ಥಗಳೊಳಗೆ ಬಲು ನೂತನ ಅತಿ ಸುಂದರಕ್ಕೆ ಸುಂದರ, ರಸಕ್ಕೆ ರಸರೂಪ, ಜಾತ ರೂಪೋದರ ಭವ್ಯಾದ್ಯರೋ ಅಳ ಅದ ಪ್ರತಿಮ ಪ್ರಭಾವ ಧರಾತಳ ಅಮ್ಮಡನೆ. ಹೀಗೆ ನಮ್ಮಪ್ಪ ಅಂತೆಂಬುದಾಗಿ ಭಗವಂತನ ಆ ಕಾರುಣ್ಯವನ್ನು ಮತ್ತಷ್ಟು ವಿಸ್ತರಿಸ್ತಾರೆ. ಭಗವಂತನ ಕಾರುಣ್ಯ ಎಂತಹದ್ದು ಅಂತ ಕೇಳಿದರೆ ಅದನ್ನು ಹೇಳ್ತಾರೆ, ಚೇತನ ವಿಲಕ್ಷಣ ಅಂತ. ದೊಡ್ಡ ಸಭೆ ಒಂದು ಭಗವಂತನಿಗೆ ಲಕ್ಷಣವನ್ನು ಹೇಳ್ತಾರೆ. ಭಗವಂತ ಚೇತನನು ಅಂತ ಕೇಳಿದರೆ ಹೌದು ಚೇತನ, ಭಗವಂತ ಅಚೇತನನು ಅಂತ ಕೇಳಿದರೆ ಹೌದು ಅಚೇತನ. ಯಾಕೆ? ಚೇತನರಲ್ಲಿ ಚೇತನತ್ವವನ್ನು ಕೊಡ್ತಾನೆ. ಚೇತನಶ್ಚೇತನಾನಾಂ, ಚೇತನರಲ್ಲಿ ಚೇತನ ರೂಪನಾಗಿರ್ತಾನೆ. ಅಚೇತನರಿಗೆ ಅಚೇತನವನ್ನು ಕೊಡುವವನು ಅವನೇ. ಯಾಕೆ ಅಂತ ಕೇಳಿದ್ರೆ ಆ ಅಚೇತನ ಪದಾರ್ಥಗಳನ್ನು ಸೃಷ್ಟಿಸಿ ಅದರಲ್ಲಿ ಆಯಾಯ ಗುಣಧರ್ಮವನ್ನು ಅದರಲ್ಲಿ ಹಾಕಿರತಕ್ಕಂಥವನು ಯಾರು ಅಂತ ಪ್ರಶ್ನೆ. ಯಾಕೆ ಭಗವಂತ ಚೇತನ ಪದಾರ್ಥಗಳಲ್ಲಿ ಚೇತನಶ್ಚೇತನಾನಾಂ, ಚೇತನ ಪದಾರ್ಥಗಳಿಗೆ ಚೇತನ ರೂಪರಾಗಿರ್ತಾನೆ. ಅದಾದ ಮೇಲೆ ಅಚೇತನಗಳಲ್ಲಿ ಅಚೇತನಗಳಿಗೂ ಕೂಡ ಅವನು ಇರ್ತಾನೆ ಅಂತ ಹೇಳ್ತಾರೆ. ಹೀಗೆ ಅಚೇತನ ಚೇತನ ಎಲ್ಲವನ್ನೂ ಕೂಡ ತಾನೇ ಇರುವವನು, ಅದರಲ್ಲಿ ಎಲ್ಲ ರೀತಿಯಾಗಿರತಕ್ಕಂಥವನು ತಾನೇ ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಹೀಗೆ ಚೇತನ ಅಚೇತನಗಳಲ್ಲಿ ವಿಲಕ್ಷಣ. ಚೇತನನ ಅಂತ ಕೇಳಿದರೆ ಚೇತನ, ಅಚೇತನನ ಅಂತ ಕೇಳಿದರೆ ಹೌದು ಅಚೇತನ. ಆದರೆ ಚೇತನಾಚೇತನ ವಿಲಕ್ಷಣನಾಗಿರತಕ್ಕಂಥವನು ಯಾರು? ಭಗವಂತ. ಎಲ್ಲದಕ್ಕೂ ಕೂಡ ಈ ಆಯಾಯ ಪದಾರ್ಥಗಳಲ್ಲಿ ಆಯಾಯ ಗುಣಧರ್ಮವನ್ನು ನೀಡಿ ಅದನ್ನು ಉದ್ಧರಿಸತಕ್ಕಂಥವನು ಯಾರು? ಅದು ಅದರಲ್ಲಿರತಕ್ಕಂತಹ ಗುಣಧರ್ಮಗಳು ಅದು ಅವನದ್ದೇ. ಹೀಗೆ ಅತ್ಯಂತ ಚೇತನ ವಿಲಕ್ಷಣ ನೂತನ ಪದಾರ್ಥಗಳೊಳಗೆ ತಾನು ಎಲ್ಲ ಪದಾರ್ಥಗಳೊಳಗೂ ಕೂಡ ತಾನಿರ್ತಾನೆ. ಯಾಕೆ ಅಂತ ಕೇಳಿದ್ರೆ ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ. ಅವನು ಅಣುವಿಗೆ ಅಣುವಾಗಿಯೂ ಇರ್ತಾನೆ, ಮಹತ್ತಿಗೆ ಮಹತ್ತಾಗಿಯೂ ಇರ್ತಾನೆ. ಹೀಗೆ ತನ್ನ ಅತ್ಯಂತ ವಿಲಕ್ಷಣವಾಗಿರತಕ್ಕಂತಹ ಗುಣಧರ್ಮಗಳಿಂದಾಗಿ ತಾನಿರತಕ್ಕಂಥವನು. ಯಾರಿಗೂ ಕೂಡ ಯಾರ ವ್ಯವಸ್ಥೆಯಲ್ಲಿಯೂ ಕೂಡ ತಾನು ಬಂಧಿಯಾಗಿರತಕ್ಕಂಥವನಲ್ಲ. ಯಾಕೆ? ತಾನು ಎಲ್ಲದಕ್ಕಿಂತಲೂ ಕೂಡ ಮೀರಿ ಇರತಕ್ಕಂಥವನು. ಅದನ್ನು ನಮಗೆ ಭಗವದ್ಗೀತೆಯಲ್ಲಿಯೂ ಕೂಡ ಭಗವಂತ ಯಸ್ಮಾತ್ ಕ್ಷರಂ ಅತೀತೋಹಂ ಅಕ್ಷರಾದಪಿ ಚೋತ್ತಮ ಅಂತ. ಕ್ಷರಾಕ್ಷರ ಪುರುಷರಿಗಳಿಗಿಂತ ತಾನು ಬೇರೆನೆ. ಹೀಗೆ ಅವನನ್ನು ಅಲ್ಲಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿಕೊಂಡಿದ್ದಾನೆ. ಅದೇ ರೀತಿಯಾಗಿ ಇಲ್ಲಿ ದಾಸರು ಹೇಳುವಾಗ ಭಗವಂತ ವಿಲಕ್ಷಣ ಎಂಬುದನ್ನು ಹೇಳ್ತಾರೆ. ಯಾವುದಕ್ಕೂ ಕೂಡ ತಾನು ಯಾವ ಗುಣಧರ್ಮಗಳಿಗೂ ಕೂಡ ತಾನು ತನ್ನನ್ನು ತಾನು ಒಡ್ಡಿಕೊಳ್ಳೋದಿಲ್ಲ. ತಾನು ಎಲ್ಲದಕ್ಕಿಂತಲೂ ಕೂಡ ಮೀರಿ ತಾನಿರ್ತಾನೆ ಎಂಬುದನ್ನು ಹೇಳ್ತಾರೆ.
ಹೀಗೆ ಅತ್ಯಂತ ನೂತನ ಪದಾರ್ಥಗಳೊಳಗೆ ತಾನಿದ್ದುಕೊಂಡು ಏನು ಮಾಡ್ತಾನೆ ಅಂತ ಕೇಳಿದ್ರೆ, ತಾನು ಆ ಅತ್ಯಂತ ಸುಂದರ ಪದಾರ್ಥಗಳಲ್ಲಿ ಯಾವುದೆಲ್ಲ ಸೌಂದರ್ಯಭರಿತವಾಗಿರತಕ್ಕಂತಹದ್ದು ಅಂತ ಇದೆಯೋ ಅದರಲ್ಲಿ ಸೌಂದರ್ಯ ಪ್ರದ ಯಾರು? ನಾವು ಜಗತ್ತಿನಲ್ಲಿ ಬೇರೆ ಬೇರೆ ಸುಂದರ ಪದಾರ್ಥಗಳನ್ನು ನೋಡ್ತೇವೆ. ಯಾವುದೋ ಒಂದು ಪ್ರಕೃತಿಯನ್ನು ನೋಡ್ತೇವೆ, ಅಥವಾ ಇನ್ನಿತರ ಯಾವುದೋ ಬಾಹ್ಯವಾಗಿರತಕ್ಕಂತಹದ್ದನ್ನು ನೋಡ್ತೇವೆ. ಆ ಸುಂದರ ಪದಾರ್ಥಗಳಲ್ಲಿರ್ತಕ್ಕಂತಹ ಸೌಂದರ್ಯ ಯಾರ್ದು ಅಂತ ಕೇಳಿದ್ರೆ ಅದು ಭಗವಂತನದ್ದು. ಯಾಕೆ ಅಂತ ಕೇಳಿದ್ರೆ ಮಂಗಲಾನಾಂಚ ಮಂಗಲಂ ಅಂತ ಸಹಸ್ರನಾಮ ನಮಗೆ ಆ ಭಗವಂತನ ಚಿಂತನೆಯನ್ನು ಕೊಡ್ತದೆ. ಮಂಗಲಪ್ರದವಾಗಿರತಕ್ಕಂತಹ ಪದಾರ್ಥಗಳು ಜಗತ್ತಿನಲ್ಲಿ ಯಾವುದೆಲ್ಲ ಇದೆಯೋ ಆ ಎಲ್ಲ ಪದಾರ್ಥಗಳಿಗೂ ಕೂಡ ಮಂಗಲಪ್ರದನಾಗಿ ಮಂಗಲತ್ವ ನಾಮಕನಾಗಿ ಅಲ್ಲಿದ್ದುಕೊಂಡು ತಾನು ಮಾಂಗಲ್ಯ ಅಂತ ಅನಿಸಿಕೊಂಡವನು. ಹಾಗೆ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಹೇಳ್ತಾರೆ, ಆ ಸುಂದರ ಯಾವುದೆಲ್ಲ ಸುಂದರ ಪದಾರ್ಥಗಳು ಅಂತ ಇದೆಯೋ ಆ ಎಲ್ಲ ಸುಂದರ ಪದಾರ್ಥಗಳಿಗೂ ಕೂಡ ಸೌಂದರ್ಯವನ್ನು ನೀಡಿದ್ದು ಯಾರು ಕೇಳಿದ್ರೆ ಅದು. ಹೀಗೆ ಅವನನ್ನು ದಾಸರು ಕೊಂಡಾಡ್ತಾರೆ. ಅದಾದ ಮೇಲೆ ಮುಂದೆ ಹೇಳ್ತಾರೆ, ಸುಂದರ ರಸಕ್ಕೆ ರಸರೂಪ. ಇದನ್ನು ಮತ್ತೆ ಪುನಃ ನಾವು ಗೀತೆಯನ್ನು ನೋಡಿಕೊಳ್ಬೇಕು. ಯಾಕೆ ನಮಗೆ ಭಗವದ್ಗೀತೆಯೇ ಅರ್ಥ ಆಗಲಿಲ್ಲ ಅಂತ ಆದರೆ ನಮಗೆ ಉಳಿದಂತಹ ಎಲ್ಲ ಯಾವ ಪುರಾಣಗಳು ಕೂಡ ನಮಗೆ ಅರ್ಥ ಆಗೋದಿಲ್ಲ. ಯಾಕೆ ಅಂತಂದರೆ ಎಲ್ಲದರಲ್ಲಿಯೂ ಕೂಡ ಹೇಳಿದಂತಹ ವಿಚಾರಗಳನ್ನು ಮಹಾಭಾರತ ಅಲ್ಲಿ ತುಂಬಿಸಿದೆ. ಮಹಾಭಾರತದ ಮಹತ್ವವನ್ನು ಹೇಳುವಾಗ ಯದಿಹಾಸದನ್ಯತ್ರ ಎನ್ನೇಹಾಸಿನ ಕುತ್ರಚಿತ್ ಅಂತ ಯತ್ ಇಹಾಸ್ತಿ ತದ ಅನ್ಯತ್ರ ವರ್ತದೆ. ಯಾವುದು ಮಹಾಭಾರತದಲ್ಲಿ ಹೇಳಲ್ಪಟ್ಟಿದೆಯೋ ತದ ಯದಿಹಾಸದನ್ಯತ್ರ ಅದು ಬೇರೆ ಕಡೆಗಳಲ್ಲೂ ಕೂಡ ಸಿಗ್ಬೋದು ನಿಮಗೆ. ಎನ್ನೇಹಾಸ್ತಿ ಯಾವುದು ಮಹಾಭಾರತದಲ್ಲಿ ಇಲ್ಲವೋ ನಕುತ್ರಚಿತ್ ಬರ್ತದೆ, ಅದು ಬೇರೆ ಎಲ್ಲೂ ಕೂಡ ನಿಮಗೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಮಹಾಭಾರತ ಅತ್ಯಂತ ಒಂದು ವಿಲಕ್ಷಣವಾಗಿರತಕ್ಕಂತಹ ಅತ್ಯಂತ ಒಂದು ಉತ್ತಮವಾಗಿರತಕ್ಕಂತಹದ್ದು ಎಂಬುದಾಗಿ ನಮಗೆ ಅರ್ಥವಾಗ್ತದೆ. ಅದಕ್ಕೋಸ್ಕರವಾಗಿ ಹೇಳುವಾಗ ರಸಕ್ಕೆ ರಸರೂಪ ಅಂತ ಹೇಳ್ತಾರೆ. ರಸಕ್ಕೆ ರಸದಲ್ಲಿರತಕ್ಕಂತಹ ರಸೋ ವೈ ಸಹ ಉಪನಿಷತ್ತು ಇದನ್ನು ಮೊದಲೇ ಹೇಳಿಕೊಟ್ಟಿದೆ. ಏನು ಅಂತ ಕೇಳಿದ್ರೆ ರಸೋ ವೈ ಸಹ ನೀರಿನಲ್ಲಿರತಕ್ಕಂತಹ ರಸ. ನೀರಿನಲ್ಲಿ ರಸ ಇಲ್ಲ ಅಂತ ಹೇಳಿದ್ರೆ ನೀರಿನಲ್ಲಿ ರಸ ಇದೆ. ಅದು ಯಾವ ರಸ ಅಂತ ಕೇಳಿದ್ರೆ ಅದರಲ್ಲಿರ್ತಕ್ಕಂತಹ ರಸ ಅದು ಭಗವಂತ ಆ ರಸನಾಮಕನಾಗಿ ಅಲ್ಲಿದ್ದಾನೆ. ಅದರಿಂದಾಗಿ ಅಲ್ಲಿ ಆ ರಸನಾಮಕನಾಗಿ ರಸೋ ವೈ ಸಹ ಅಂತ ಅದನ್ನು ಹೇಳಿದ್ದಾರೆ. ಅದಾದ ಮೇಲೆ ಗೀತೆ ಮತ್ತಷ್ಟು ಅದನ್ನು ರಸೋಹಮಪ್ಸು ಕೌಂತೇಯ ಅಪ್ಸು ಅರ್ಜುನನಿಗೆ ಹೇಳುವಾಗ ಎಲ್ಲ ಜಗತ್ತಿನಲ್ಲಿರತಕ್ಕಂತಹ ಪದಾರ್ಥಗಳಲ್ಲಿ ಎಲ್ಲಿ ರಸಭರಿತವಾಗಿರತಕ್ಕಂತಹ ಪದಾರ್ಥಗಳು ಅಂತ ಇದೆಯೋ ಅಲ್ಲಿರತಕ್ಕಂತಹ ರಸ ಯಾರು ಕೇಳಿದ್ರೆ ಅದು ನಾನು. ಸಾರ ಯಾರು? ರಸ ಶಬ್ದಕ್ಕೆ ಸಾರ, ಎಸೆನ್ಸ್ ಅಂತ ಹೇಳ್ತೇವಲ್ವ. ಆ ಎಸೆನ್ಸ್ ಯಾರು ಅಂತ ಕೇಳಿದ್ರೆ ತಾನು. ಎಲ್ಲ ಪದಾರ್ಥಗಳಲ್ಲಿರತಕ್ಕಂತಹ ಎಸೆನ್ಸ್ ಯಾರು ಅಂತ ಹೇಳಿದ್ರೆ ತಾನು. ಆದ್ದರಿಂದ ಆ ಎಲ್ಲ ಪದಾರ್ಥಗಳಲ್ಲಿರತಕ್ಕಂತಹ ಸಾರಭಾಗ ತಾನು ಎಂಬುದನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಮೊದಲೇ ಹೇಳಿದ್ದಾನೆ. ರಸೋ ವೈ ಸಹ ರಸಗಹ್ಯೇ ವಾಯಂ. ಅದನ್ನೇ ತೈತ್ತರೀಯ ಉಪನಿಷತ್ತು ಕೂಡ ಮೊದಲೇ ನಮಗೆ ಹೇಳಿದೆ. ಮತ್ತೆ ಉಪನಿಷತ್ತು ಹೇಳಿದ್ದನ್ನು ಮತ್ತೆ ಕೃಷ್ಣ ಭಗವದ್ಗೀತೆಯಲ್ಲಿ ಅದನ್ನೇ ಮತ್ತೆ ಪುನಃ ಪುನರುಚ್ಚರಿಸ್ತಾನೆ. ಯಾಕೆ? ಉಪನಿಷತ್ತುಗಳಲ್ಲಿ ಬೇರೆ ಅಲ್ಲ, ಮತ್ತೆ ಪುರಾಣಗಳು ಅದು ಬೇರೆ ಅಲ್ಲ. ಉಪನಿಷತ್ತುಗಳಲ್ಲಿ ಏನು ಹೇಳಿದೆಯೋ ಅದನ್ನು ಮತ್ತಷ್ಟು ಗಟ್ಟಿ ಮಾಡಲಿಕ್ಕೋಸ್ಕರವಾಗಿ ನಮಗೆ ಆ ಪುರಾಣಗಳಲ್ಲಿ ಅದನ್ನು ತಿಳಿಸಿಕೊಡ್ತಾರೆ. ರಸಾದೀನ ರಸಾದಿತ್ವೇ ಸ್ವಭಾವತ್ವೇ ತಥೈವ ಚ ಸಾರತ್ವೇ ಸರ್ವಧರ್ಮೇಶು ವಿಶೇಷಾಣಮಪಿ ಕಾರಣಂ. ಭಗವಂತ ಸಾರ, ಎಲ್ಲ ಪದಾರ್ಥಗಳಲ್ಲಿರ್ತಕ್ಕಂತಹ ಸಾರಭಾಗ ಯಾರು ಕೇಳಿದ್ರೆ ತಾನು. ಹೀಗೆ ಅವನ ಸಾಮರ್ಥ್ಯವನ್ನು ಹೇಳ್ತಾರೆ. ಅದಾದ ಮೇಲೆ ಜಾತರೂಪೋದರ ಭವ್ಯಾದ್ಯಾರೋ ಭಗವಂತ
ಸಾರರೂಪ ಅಂತ ಆಯಿತು. ಅದಾದ ಮೇಲೆ ಬ್ರಹ್ಮ ರುದ್ರ ಎಲ್ಲರ ಒಳಗೆ ತಾನು ವ್ಯಾಪಿಸಿಕೊಂಡು ತಾನು ಅಪ್ರತಿಮ ಪ್ರಭಾವ, ಎಲ್ಲ ಕಡೆಗಳಲ್ಲೂ ಕೂಡ ತಾನಿದ್ದುಕೊಂಡು ತನ್ನ ಪ್ರಭಾವ ಅದು ಅಪ್ರತಿಮ. ಬೇರೆಯವರ ಪ್ರತಿಭಾಕ್ಕೆ ಅದಕ್ಕೆ ಸಮನಾಗಿರತಕ್ಕಂಥದ್ದಲ್ಲ. ಭಗವಂತನ ಪ್ರತಿಮಾ ಎಂಬುದು ಅದು ಅಪ್ರತಿಮ, ಬೇರೆ ಯಾವುದಕ್ಕೂ ಕೂಡ ಅವನನ್ನು ಹೋಲಿಸಲಿಕ್ಕೆ ಬರುವುದಿಲ್ಲ. ಭಗವಂತನ ಸಾಮರ್ಥ್ಯ ಅದು ಯಾವುದಕ್ಕೂ ಕೂಡ ಅದಕ್ಕೆ ಸಮಾನವಾಗಿರತಕ್ಕಂತಹದ್ದು ಇನ್ನೊಂದು ಧರ್ಮ ಅಂತ ಜಗತ್ತಿನಲ್ಲಿ ನಾವು ಹೇಳಲಿಕ್ಕೆ ಬರೋದೇ ಇಲ್ಲ. ಅಪ್ರತಿಮನಾಗಿರ್ತಕ್ಕಂಥವನು ಎಂಬುದಾಗಿ ಹೇಳ್ತಾರೆ. ಧರಾತಳ ಎಮ್ಮೊಡನೆ ಆಡುತ್ತಲಿಪ್ಪ ನಮ್ಮಪ್ಪ, ಅದನ್ನು ಹೇಳ್ತಾರೆ. ಭಗವಂತ ಅನುಪಮವಾಗಿರತಕ್ಕಂತಹ ಭಗವಂತನ ಸಾಮರ್ಥ್ಯಕ್ಕೆ ಇನ್ನೊಂದು ನವಿದ್ಯತೆ ಉಪಮಾ ಯಸ್ಯ, ಭಗವಂತನ ಸಾಮರ್ಥ್ಯಕ್ಕೆ ಇನ್ನೊಂದರ ವಿಶೇಷಣವನ್ನು ಕೊಡ್ಲಿಕ್ಕೆ ಬರೋದಿಲ್ಲ. ಇದನ್ನು ಅನುಪಮ ಅಂತ ಕರೆದದ್ದು. ಭಗವಂತ ಎಂಥವನು ಅಂತ ಕೇಳಿದ್ರೆ ಅದಕ್ಕೆ ಇನ್ನೊಂದು ದೃಷ್ಟ ಅಂತ ಇಲ್ಲ. ನಾವು ಹೇಳ್ಬೋದು, ಯಾವುದೋ ಒಂದು ಮುಖವನ್ನು ತೋರಿಸಿ ಇದು ಚಂದ್ರನಂತೆ ಮುಖ ಎಂಬುದನ್ನು ನಾವು ಹೇಳ್ಬೋದಷ್ಟೇ. ಅಂದರೆ ಹೇಳಿದರೆ ಚಂದ್ರನಂತೆ ಮುಖ ಅಂತ ಹೇಳಿದರೆ ಚಂದ್ರನಲ್ಲಿ ಯಾವ ರೀತಿಯಾಗಿರತಕ್ಕಂತಹ ಸೌಂದರ್ಯ ಇದೆಯೋ ಆ ರೀತಿಯಾಗಿರತಕ್ಕಂತಹ ಸೌಂದರ್ಯ ಮುಖದಲ್ಲಿದೆ ಅಂತ ನಾವು ಒಂದು ಉಪಮೆಯನ್ನು ಕೊಡ್ತೇವೆ. ಉಪಮೆಯನ್ನು ಸಂಸ್ಕೃತ ಸಾಹಿತ್ಯದಲ್ಲಿ ಉಪಮಾ ಕಾಳಿದಾಸಸ್ಯ ಭಾರವೇ ರತ್ನಗೌರವಂ ದಂಡಿನ ಪದಲಾದಿತ್ಯಂ ಅಂತ ಹೇಳಿಕೊಂಡು ಉಪಮಾ ಕೊಡುವುದಲ್ಲಿ, ಅಂದರೆ ಇನ್ನೊಂದರ ದೃಷ್ಟಾಂತವನ್ನು ಕೊಡೋದರಲ್ಲಿ ಕಾಳಿದಾಸ ಅತ್ಯಂತ ಅಗ್ರಗಣ್ಯ. ಯಾಕೆ? ಕಾಳಿದಾಸ ಅವನು ಒಂದು ದೃಷ್ಟಾಂತವನ್ನು ಸಮನ್ವಯ ಮಾಡಿಕೊಂಡು ದೃಷ್ಟಾಂತವನ್ನು ಹಿಡಿದುಕೊಂಡು ತಾನು ಒಂದು ಅದ್ಭುತವಾಗಿರತಕ್ಕಂತಹ ಮೇಘದೂತ ಅಂತ ಎಂಬಂತಹ ಒಂದು ಸಂಸ್ಕೃತ ಸಾಹಿತ್ಯದಲ್ಲಿ ಅತ್ಯಂತ ಅದ್ಭುತವಾಗಿರತಕ್ಕಂಥ ಒಂದು ಕಾವ್ಯವನ್ನು ಬರೆದಿದ್ದಾನೆ, ಮೇಘದೂತ ಅಂತ. ಅದರಲ್ಲಿ ಹೀಗೆ ಅತ್ಯಂತ ವಿಲಕ್ಷಣವಾಗಿರತಕ್ಕಂತಹ ಒಂದು ಉಪಮೆಗಳನ್ನು ಕೊಡ್ತಾ ಹೋಗ್ತಾನೆ. ಅದು ಅವನ ಸಾಮರ್ಥ್ಯ. ಆದರೆ ಭಗವಂತನಿಗೆ ಇನ್ನೊಂದು, ಅವನ ಸಾಮರ್ಥ್ಯಕ್ಕೆ ಇನ್ನೊಂದು ದೃಷ್ಟಾಂತ ಹೀಗಿಲ್ಲವೇ ಇಲ್ಲ. ಯಾಕೆ? ಭಗವಂತನ ಸಾಮರ್ಥ್ಯಕ್ಕೆ ಇನ್ನೊಂದು ದೃಷ್ಟಾಂತವನ್ನು ಯಾವುದನ್ನು ಕೊಡ್ತೀರಿ? ಭಗವಂತನಿಗೆ ಇನ್ನೊಂದು ದೃಷ್ಟಾಂತ ಇಲ್ಲವೇ ಇಲ್ಲ. ಹೇಗೆ ಅಂತ ಕೇಳಿದರೆ ರಾಮರಾವಣಯೋರಿದ್ಧಂ ರಾಮರಾವಣಯೋರಿವ, ರಾಮರಾವಣರ ಯುದ್ಧವಾಯಿತು. ಅದರಲ್ಲಿ ರಾಮರಾವಣರ ಯುದ್ಧ ಹೇಗಾಯಿತು ಅಂತ ಕೇಳಿದಾಗ ಅದಕ್ಕೆ ಇನ್ನೊಂದು ದೃಷ್ಟಾಂತವನ್ನು ಕೊಡಲಿಕ್ಕಾಗಲೇ ಇಲ್ವಂತೆ. ಯಾಕೆ? ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರಿವ, ಅದಕ್ಕೆ ಇನ್ನೊಂದು ದೃಷ್ಟಾಂತ ಸಿಗಲೇ ಇಲ್ಲ, ಉಪಮೆ ಸಿಗಲೇ ಇಲ್ಲ. ಅದೇ ರೀತಿಯಾಗಿ ಭಗವಂತನಿಗೆ ಇನ್ನೊಂದು ಉಪಮೆ, ಭಗವಂತನ ಸಾಮರ್ಥ್ಯ ಇಂಥದ್ದು, ಭಗವಂತನಿಗೆ ಇಂತಹ ಒಂದು ಸಾಮರ್ಥ್ಯವುಳ್ಳವನು ಅಂತ ಹೇಳಿಕೊಂಡು ಇನ್ನೊಂದು ದೃಷ್ಟಾಂತವನ್ನು ಕೊಡ್ಲಿಕ್ಕೆ ಇಲ್ಲವೇ ಇಲ್ಲ, ಆಗೋದೇ ಇಲ್ಲ. ಯಾವುದಂತ ಕೊಡೋದು? ಹೀಗೆ ಅವನ ಸಾಮರ್ಥ್ಯವನ್ನು ಹೇಳ್ತಾರೆ. ಅಪ್ರತಿಮ ಪ್ರಭಾವ, ಅವನ ಸಾಮರ್ಥ್ಯ ಅದು ಅನುತ್ತಮವಾಗಿರತಕ್ಕಂತಹದ್ದು ಎಂಬುದಾಗಿ ಹೇಳ್ತಾರೆ. ಅಂತಹ ಅನುಪಮವಾಗಿರತಕ್ಕಂತಹ ಸಾಮರ್ಥ್ಯವುಳ್ಳವನು. ಮತ್ತು ಎಲ್ಲ ಜಗತ್ತಿಗೆ, ಇಡೀ ಜಗತ್ತಿಗೆ ಜನಕ ಯಾರು ಕೇಳಿದರೆ ಭಗವಂತ. ಇಡೀ ಜಗತ್ತನ್ನು ಜನ್ಮಾದ್ಯಸ್ಯ, ಅದನ್ನೇ ಭಾಗವತ ಆರಂಭದಲ್ಲಿ ಹೇಳಿದ್ದು. ಜನ್ಮಾದ್ಯಸ್ಯ ಯತಃ ಅನ್ವಯಾತ್ ಇತರತಶ್ಚ ಅರ್ಥೇಶ ವಿಜ್ಞಸ್ವರಾಟ್. ಇದನ್ನೇ ವ್ಯಾಸರು ಆರಂಭದಲ್ಲಿ ಸೂತ್ರದಲ್ಲಿ ಹೇಳುವಾಗ ಜನ್ಮಾದಿ ಅಸ್ಯ ಜನ್ಮಾದಿ ಯಸ್ಯ ಯತಃ, ಯಾರಿಂದ ಜಗತ್ತಿಗೆ ಜನ್ಮಾದಿಗಳು ಆಗ್ತವೋ ಅವನನ್ನು ತಿಳ್ಕೊಳ್ಳಬೇಕು ಎಂಬುದನ್ನು ನಮಗೆ ಹೇಳಿದ್ದು. ಇದನ್ನೇ ಜಗನ್ನಾಥದಾಸರು ಕೂಡ ಹೇಳುವಾಗ ಎಲ್ಲರನ್ನೂ ಕೂಡ ಅನುಗ್ರಹ ಮಾಡಿ ಜಗತ್ತಿಗೆ ಬರುವಂತೆ ಮಾಡಿ, ಅದಾದ ಮೇಲೆ ಎಲ್ಲರನ್ನೂ ಕೂಡ ಸಲಹಿತಕ್ಕಂಥವನು ಯಾರು ಕೇಳಿದರೆ ಅವನು ಭಗವಂತ. ಮತ್ತು ಅಷ್ಟು ಮಾತ್ರವಲ್ಲದೆ ನಮ್ಮ ಜೊತೆಗಿದ್ದುಕೊಂಡು ವಿಹಾರಾದಿಗಳನ್ನು ಮಾಡ್ತಾ ಇರುವವನು ಯಾರು ಕೇಳಿದರೆ ಅದು ಭಗವಂತ ಎಂಬಂತಹ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಭಗವಂತನಿಗೆ ಜಾತರು ಇಲ್ಲಿ ಒಂದು ಶಬ್ದವನ್ನು ಹೇಳಿದ್ದಾರೆ. ಜಾತರೂಪೋದರ ಅಂತ ಹೇಳಿದಾಗ ಹಿರಣ್ಯ ಗರ್ಭ ಅಂದರೆ ಬ್ರಹ್ಮದೇವರು, ಭವಶಬ್ದಕ್ಕೆ ರುದ್ರದೇವರು,
ಹೀಗೆ ಆ ಅತದ ವ್ಯಾಪ್ತನಾಗಿರ್ತಕ್ಕಂಥವನು. ಭಗವಂತನಿಗೆ ವ್ಯಾಪ್ತಿ ಎಲ್ಲಿ ತನಕ ಅಂತ ಕೇಳಿದ್ರೆ, ವ್ಯಾಪ್ತಿ ಅವನಿಗೆ ವ್ಯಾಪ್ತಿ ಅಂತ ಹೇಳಲಿಕ್ಕೆ ಇಲ್ಲವೇ ಇಲ್ಲ. ಇಡೀ ಜಗತ್ತೇ ಅವನದ್ದು, ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡು ತಾನಿರತಕ್ಕಂಥವನು ಎಂಬುದಾಗಿ ಅಪ್ರತಿಮ ಪ್ರಭಾವ. ಅವನ ಪ್ರಭಾವಕ್ಕೆ ಇನ್ನೊಂದು ತಡೆಗೋಡೆ ಇಲ್ಲ. ಯಾಕೆ? ತಡೆಗೋಡೆ, ಭಗವಂತನ ಸಾಮರ್ಥ್ಯಕ್ಕೆ ತಡೆಗೋಡೆಯನ್ನು ಕಟ್ಟುವವರು ಯಾರು? ಅಂತಹ ಅಪ್ರತಿಮವಾಗಿರತಕ್ಕಂತಹ ಭಗವಂತ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಸುಂದರಕ್ಕೆ ಸುಂದರ ಎಂಬಂತಹ ಒಂದು ಶಬ್ದವನ್ನು ಇಲ್ಲಿ ಹೇಳಿದ್ದಾರೆ. ಏನು? ಸೌಂದರ್ಯಭರಿತವಾಗಿರತಕ್ಕಂತಹ ಪದಾರ್ಥಗಳಲ್ಲಿ ಸೌಂದರ್ಯವನ್ನು ಕೊಟ್ಟವನು. ಯಾಕೆ? ನಾವು ಸುಂದರ ಅಂತ ಹೇಳಿಕೊಂಡು ನಮ್ಮಲ್ಲಿ ಸೌಂದರ್ಯ ಇದೆ ಅಂತ ನಾವು ಭ್ರಮಿಸ್ತೇವೆ. ಯಾಕೆ ಅಂತ ಕೇಳಿದ್ರೆ, ನಮ್ಮಲ್ಲಿರತಕ್ಕಂತಹ ಸೌಂದರ್ಯ ಅದು ಕೃತಕ. ನಮ್ಮಲ್ಲಿ ಆ ಸೌಂದರ್ಯ ಎಲ್ಲಿಯ ತನಕ ಅಂತ ಕೇಳಿದರೆ, ಹುಟ್ಟಿದಾಗಿರತಕ್ಕಂತಹ ಸೌಂದರ್ಯ ಒಂದು 8 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ, 25 ವರ್ಷ, 40 ವರ್ಷ ಆದ ಮೇಲೆ ಆ ಸೌಂದರ್ಯ ಇಲ್ಲ. ಯಾಕೆ? 18 ವರ್ಷದಲ್ಲಿರತಕ್ಕಂತಹ ಸೌಂದರ್ಯ 45 ವರ್ಷ ಆಗಲೂ ಕೂಡ ಇರಬೇಕಿತ್ತಲ್ವ? ಯಾಕಿಲ್ಲ? 18 ವರ್ಷದಲ್ಲಿರತಕ್ಕಂಥ ಸೌಂದರ್ಯ 14, 25, 45 ವರ್ಷ ಆಗುವಾಗ ಯಾಕಿಲ್ಲ? ಆ ಸೌಂದರ್ಯ ಒಂದು ವೇಳೆ ಸ್ಥಿರ ಅಂತ ಆದರೆ ಸ್ಥಿರವಾಗಿರಬೇಕಿತ್ತಲ್ವ? ನಾವು ಹೆಮ್ಮೆ ಪಡುವುದಕ್ಕೆ, ನಾವು ಗರ್ವ ಪಡುವುದಕ್ಕೆ ನಮ್ಮ ಸೌಂದರ್ಯ ಶಾಶ್ವತ ಅಲ್ಲ. ನಾನು ಇವತ್ತು ಹೀಗಿದ್ದೇನೆ ಯಾಕೆ ಅಂತ ಕೇಳಿದರೆ, ಒಳಗೆ ಒಂದು ಚೇತನ ಯಾವುದೋ ಒಂದು ಕೆಲಸ ಮಾಡ್ತಾ ಉಂಟು. ಅದರಿಂದಾಗಿ ನನ್ನ ಸೌಂದರ್ಯ ಹೀಗಿದೆ. ಮತ್ತು ಇದರ ಸೌಂದರ್ಯ ಯಥಾರ್ಥವಾಗಿ ಗೊತ್ತಾಗಬೇಕು ಅಂತಾದರೆ ಯಾವಾಗ ಅಂತ ಕೇಳಿದರೆ, ದೇಹದಲ್ಲಿ ಪ್ರಾಣ ಹೋಗಬೇಕು, ಒಂದು 5 ದಿವಸ ಇಡಬೇಕು, ಆವಾಗ ಗೊತ್ತಾಗಬೇಕು. ಈ ದೇಹದಲ್ಲಿರತಕ್ಕಂಥ ಸೌಂದರ್ಯ ಸ್ಥಿರ ಅಂತಾದರೆ ಸತ್ತು ಮೇಲೆ ಒಂದು 3 ಗಂಟೆ ಅಥವಾ 5 ಗಂಟೆ ಅಥವಾ ಒಂದು ದಿವಸ 2 ದಿವಸ ಇಟ್ಟರೆ ನಮ್ಮಲ್ಲಿರತಕ್ಕಂಥ ಸೌಂದರ್ಯ ಹಾಗೆ ಇರಬೇಕಲ್ವ? ಯಾಕೆ ಇರುವುದಿಲ್ಲ? ಆ ಸೌಂದರ್ಯ ಯಾಕೆ ಅದು ನಾಶವಾಗ್ತದೆ? ಯಾಕೆ ಅವನು ಊದಿಕೊಳ್ಳಿಕ್ಕೆ ಶುರು ಮಾಡ್ತಾನೆ? ಯಾಕೆ ದಪ್ಪ ಆಗಲಿಕ್ಕೆ ಶುರುವಾಗ್ತದೆ? ಅದನ್ನೇ ನಮಗೆ ಅರ್ಥ ಮಾಡಿಕೊಳ್ಬೇಕು. ನಮ್ಮಲ್ಲಿರತಕ್ಕಂತಹ ಸೌಂದರ್ಯ ಅದು ಸಹಜವಾಗಿರತಕ್ಕಂತಹದ್ದಲ್ಲ, ಅದು ಯಾವುದೋ ಒಂದು ನಿಮಿತ್ತದಲ್ಲಿ ಉಂಟು. ಅದು ಯಾವತ್ತುಂಟು ಕೇಳಿದರೆ ಇವತ್ತಿದೆ, ನಾಳೆ ಇರ್ತದೆ ಅಂತ ಗ್ಯಾರಂಟಿ ಇಲ್ಲ. ಯಾಕೆ? ನಾಳೆ ಹೋದರೆ ಹೋಯ್ತದರದ್ದು. ಇದಕ್ಕೆ ಎಲ್ಲಿಯ ತನಕ ಸೌಂದರ್ಯ ಅಂತ ಕೇಳಿದರೆ, ಇದನ್ನು ನಾವು ಎಲ್ಲಿಯ ತನಕ ನೋಡಿಕೊಳ್ತೇವೆ, ಇದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಹಾಕಿಕೊಳ್ತೇವೆ, ಅಲ್ಲಿಯ ತನಕ ಸೌಂದರ್ಯ. ಆದರೆ ಮತ್ತೆ ಅದನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ, ಅಲ್ಲಿಯ ತನಕ ನಮ್ಮ ವ್ಯವಸ್ಥೆ ಆಗಿಬಿಟ್ಟಿದೆ. ಅದಕ್ಕೋಸ್ಕರವಾಗಿ ಭಗವಂತನಿಗೆ ಸಾಕ್ಷಾತ್ ಮನ್ಮಥ ಅಂತ ಮನ್ಮಥನನ್ನು ಹೋಲಿಸ್ತಾರೆ. ಮನ್ಮಥ ಯಾರು ಅಂತ ಕೇಳಿದ್ರೆ, ಸಾಕ್ಷಾತ್ ಮನ್ಮಥ ಭಗವಂತನೇ ಮನ್ಮಥ. ಭಗವಂತನ ಸೌಂದರ್ಯದ ಮುಂದೆ ಯಾರ ಸೌಂದರ್ಯವೂ ಕೂಡ ಅದು ಇಲ್ಲವೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ಅಂತಹ ಭಗವಂತನ ಆ ಅಪ್ರತಿಮವಾಗಿರತಕ್ಕಂತಹ ಸೌಂದರ್ಯ ಎಂಬುದನ್ನು ನಮಗೆ ಗೋಪಿಗೀತೆಯಲ್ಲಿ ಈ ಮಾತನ್ನು ಹೇಳ್ತಾರೆ. ಜೈರ್ದೇದಿಕಂ ಜನ್ಮನಾ ಪ್ರಜಾ ಶ್ರೇತ ಇಂದಿರ ಸಾಧು ತತ್ರಹಿ ಅಂತ ಹೇಳುವಾಗ ಗೋಪಿಗೀತೆಯಲ್ಲಿ ಕೊನೆಯ ಆ ಮಾತನ್ನು ಹೇಳ್ತಾರೆ. ಗೋಪಿಕಾ ಸ್ತ್ರೀಯರು ಭಗವಂತನನ್ನು ಕೊಂಡಾಡುವಾಗ ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಸಾಕ್ಷಾತ್ ಮನ್ಮಥ ಅಂತ ಅವರು ಕೊಂಡಾಡಿದ್ದು ಯಾರನ್ನ ಅಂತ ಕೇಳಿದರೆ ಭಗವಂತನ್ನೇ. ಇತಿ ಗೋಪ್ಯ ಪ್ರಗಾಯಂತ್ಯ ಪ್ರಲಪಂತ್ಯಸ್ಯ ಎಂಬುದಾಗಿ ಗೋಪಿಗೀತೆಯಲ್ಲಿ ಭಗವಂತನನ್ನು, ಅವನ ಸೌಂದರ್ಯವನ್ನು ಕೊಂಡಾಡುತ್ತಾರೆ. ಭಗವಂತನ ಇತಿಗೋಪ್ಯ ಪ್ರಗಾಯಂತ್ಯ ಪ್ರಲಪಂತ್ಯಶ್ಚ ಚಿತ್ರದ ಋರುದು ಸುಸ್ವರಂ ರಾಜನ್ ಸಾಕ್ಷಷ್ಟದರ್ಶನಲಾಲಸಾಃ ತಾಸಾಂ ಆವಿರಭೂತ್ ಕ್ಷೌರಿಃ ಸ್ವಯಮಾನ ಮುಖಾಂಬುಜ ಪೀತಾಂಬರಧರಸ್ರಗ್ವಿ ಸಾಕ್ಷಾತ್ ಮನ್ಮಥಃ. ಇದು ಶುಕಾಚಾರ್ಯರು ನಮಗೆ ಭಾಗವತದಲ್ಲಿ ಕೊಟ್ಟಿರತಕ್ಕಂತಹ ಒಂದು ಚಿಂತನೆ. ಭಗವಂತನನ್ನು ಗೋಪ್ಯ ಪ್ರಗಾಯಂತ್ಯ,
ದೇವರನ್ನು ಅವರು ಹಾಡ್ತಾರಂತೆ. ಜೈರದೇದಕಂ ಜನ್ಮನಾಬ್ರಜ ಶಯತ ಇಂದಿರ ಸಾಧುತತ್ರಹಿ ಅಂತ ಹೇಳಿಕೊಂಡು ಗೋಪಿಕಾ ಸ್ತ್ರೀಯರು ಭಗವಂತನನ್ನು ಸ್ತೋತ್ರ ಮಾಡುತ್ತಾರೆ. ಪ್ರಲಪಂತ್ಯಶ್ಚ ಚಿತ್ರದ, ಅದಕ್ಕೋಸ್ಕರವಾಗಿ ಭಗವಂತನಿಗೋಸ್ಕರವಾಗಿ ಆಳ್ತಾರಂತೆ. ಭಗವಂತನಿಗೋಸ್ಕರ ಹೃದಯೋ ಸುಸ್ವರಂ ರಾಜನ್, ಭಗವಂತನಿಗೋಸ್ಕರ ಆಳ್ತಾರೆ. ಮತ್ತೆ ಯಾವುದಕ್ಕೋಸ್ಕರ ಅವಳು ಅತ್ತದ್ದು ಅಂತ ಕೇಳಿದ್ರೆ ಕೃಷ್ಣ ದರ್ಶನ ಲಾಲಸಾಹ, ಅವರಿಗೆ ಬೇಕಾಗಿರ್ತಕ್ಕಂತಹದ್ದು ಏನು ಕೇಳಿದ್ರೆ ಕೃಷ್ಣ ದರ್ಶನ ಲಾಲಸಾಹ, ಅವರಿಗೆ ಆಸೆ ಇದ್ದದ್ದು ಕೃಷ್ಣ ದರ್ಶನ ಲಾಲಸಾಹ. ತಾಸಾಂ ಆವಿರ್ಭೂತ್ ಶೌರಿ, ಅವರ ಮಧ್ಯದಲ್ಲಿ ಭಗವಂತ ಕಾಣಿಸಿಕೊಂಡಂತೆ. ಆವಾಗ ಸ್ವಯಮಾನ ಮುಖಾಂಬುಜ ಪೀತಾಂಬರಧರ ಸ್ರಗ್ವಿ, ಭಗವಂತ ಆ ಪೀತಾಂಬರಧಾರಿಯಾಗಿ ತಾನು ಇದ್ದಾನೆ. ಮತ್ತೆ ಸ್ರಕ್ ಚಂದನಾದಿಗಳನ್ನು ತಾನು ಹಾಕಿಕೊಂಡಿದ್ದಾನೆ. ಸ್ರಗ್ವಿ ಸಾಕ್ಷಾತ್ ಮನ್ಮಥ ಅಂತ ಹೇಳ್ತಾರೆ. ಮನ್ಮಥನಿಗೂ ಕೂಡ ಮನ್ಮಥನಂತ ಇರತಕ್ಕಂಥವನು. ಮನ್ಮಥನ ಸೌಂದರ್ಯ ಅದು ನಾವು ಹೇಳ್ತೇವೆ ಮನ್ಮಥ ಅಂತ, ಇವನನ್ನು ನೋಡಿದಾಗ ಮನ್ಮಥನ ನೆನಪಾಗ್ತದೆ ಅಂತ. ಆದರೆ ಮನ್ಮಥನಿಗೂ ಮನ್ಮಥ ಇವನು ಭಗವಂತ. ಅಂತಹ ಮನ್ಮಥನ ಅಂತ ಇರತಕ್ಕಂತಹ ಭಗವಂತನ ಒಂದು ಸೌಂದರ್ಯ ಎಂಬುದನ್ನು ನಮಗೆ ಇಲ್ಲಿ ದಾಸರು ಹೇಳಿದ್ದಾರೆ. ಹೀಗೆ ಆ ಭಗವಂತನ ಆ ಸಾಮರ್ಥ್ಯವನ್ನು ನಮಗೆ ಹೇಳ್ತಾರೆ. ಇದರ ಇನ್ನಷ್ಟು ವಿಚಾರಗಳನ್ನು ರಸೋ ವೈಸಹ ರಸಗೃಹ್ಯೇವಾಯಂ ರಸೋಹಮಪ್ಸು ಕೌಂತೇಯ ಇತ್ಯಾದಿ ವಿಚಾರಗಳನ್ನು ಇನ್ನೂ ನಾವು ಅದನ್ನು ಸ್ಪರ್ಶ ಮಾಡಲಿಲ್ಲ. ಅದರ ವಿಚಾರಗಳನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಭಗವಂತನ ಇವತ್ತಿನ ಚಿಂತನೆಯನ್ನು ಕ್ಷೇತ್ರಪತಿಯಾಗಿರತಕ್ಕಂತಹ ರಾಮ ಪದಭಿನ್ನನಾಗಿರತಕ್ಕಂತಹ ಗೋಪಾಲಕೃಷ್ಣನಲ್ಲಿ ಅರ್ಪಿಸ್ತೇನೆ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೇತಾಮೃತೇವಾಲಂ ವಿಷ್ಣುರ್ಮೇ ಪರಮಸ್ವೃತ್ ಶ್ರೀಕೃಷ್ಣಾರ್ಪಿತಮಸ್ತು.